Yes, good afternoon, dear students. Welcome to the class. ನಾನು ಭಾಗ್ಯಶ್ರೀ ಜೋಶಿ ಅಂತ ಸಂಕಲ್ಪ ಲರ್ನಿಂಗ್ ಸೊಲ್ಯೂಷನ್ ಇಂದ. ಓಕೆ, ಸೊ ನಾವು ಹಿಂದಿನ ಒಂದು ಕ್ಲಾಸ್ ಅಲ್ಲಿ ವೃತ್ತಗಳಿಗೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ಪ್ರಶ್ನೆಗಳನ್ನ ಬಿಡಿಸಿದ್ವಿ, ಹೌದಲ್ವಾ? ಸೊ ವೃತ್ತ ಅಂತಂದ್ರೆ ಏನು, ವೃತ್ತದಲ್ಲಿ ಬರುವಂತಹ ಯಾವ್ಯಾವ ಒಂದು ಕಾನ್ಸೆಪ್ಟ್ ಮೇಲೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅನ್ನ ಕೇಳ್ತಾರೆ, 2 ಅಂಕಗಳಿಗೆ ಪ್ರಶ್ನೆಗಳನ್ನ ಕೇಳ್ತಾರೆ, ಹೌದಲ್ವಾ? ಸೊ ಅದನ್ನ ನಾವೆಲ್ಲ ಬಿಡಿಸಿದ್ವಿ, ನೆನಪಿದೆನಾ ನಿಮ್ಗೆ? ಇವತ್ ನಾವೇನ್ ಮಾಡೋಣ, ಅದೇ ವೃತ್ತಗಳ ಒಂದು ಮುಂದುವರಿದ ಭಾಗ ಏನಂತ ಇದೆ, ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳು ಅಂತ ಇದೆ, ಹೌದಾ? ಸೊ ನಾವ್ ಈಗಾಗ್ಲೇ ನೋಡಿರ್ತೀವಿ ವೃತ್ತಗಳ ವಿಸ್ತೀರ್ಣಗಳನ್ನ ಹೇಗೆ ಕಂಡುಹಿಡಿಯೋದು, ಒಂದು ವೃತ್ತದ ವಿಸ್ತೀರ್ಣವನ್ನ ಹೇಗೆ ಕಂಡುಹಿಡಿಯೋದು ಅಂತ ನಮ್ಗೆ ಈಗಾಗ್ಲೇ ಗೊತ್ತಿದೆ, ಹೌದಾ? ಸೊ ಈ ಒಂದು ಚಾಪ್ಟರ್ ಅಲ್ಲಿ ನಮ್ಗೆ ಹೆಚ್ಚಾಗಿ 3, 4, 5 ಅಂಕಗಳಿಗೆ ಪ್ರಶ್ನೆಗಳು ಬರುವ ಸಾಧ್ಯತೆ ಹೆಚ್ಚಾಗಿರುತ್ತೆ. ಓಕೆ, ಸೊ ನಿಮ್ಗೆ ಹೆಚ್ಚಿನ ಒಂದು ಅಂಕಗಳನ್ನ ಒಂದು ಚಾಪ್ಟರ್ ಅಲ್ಲಿ ನೀವು ನೋಡಬಹುದು. ಸೊ ಹಾಗಾದ್ರೆ ಇಲ್ಲಿ ಯಾವ ರೀತಿಯಾದ ಪ್ರಶ್ನೆಗಳು ಬರ್ತವೆ ಅನ್ನೋದನ್ನ ನೋಡ್ತಾ ಹೋಗೋಣ. ಸೊ ನಮ್ಮ ಅಭ್ಯಾಸದಲ್ಲಿರುವಂತಹ ಲೆಕ್ಕಗಳನ್ನ ಮತ್ತೊಮ್ಮೆ ನಾವು ರೀಕಾಲ್ ಮಾಡೋಣ. ಓಕೆ, ಸೊ ಯಾವ ರೀತಿ ಅಂದ್ರೆ ಕೆಲವೊಂದ್ಸರ್ತಿ ಹೆಂಗಾಗತ್ತೆ, ಕ್ವಶನ್ ಅನ್ನ ಅವರು ಬೇರೆ ರೀತಿ ಕೊಡ್ಬಹುದು, ನಮ್ಮ ಪರೀಕ್ಷೆಯಲ್ಲಿ ನಂಬರ್ಸ್ ಚೇಂಜ್ ಮಾಡಬಹುದು. ಓಕೆ, ಸೊ ಕ್ವಶನ್ ಅನ್ನ ಬೇರೆ ರೀತಿಯಾಗಿ ಕೊಡ್ಬಹುದು, ಆದ್ರೆ ಮೆಥಡ್ ಮಾತ್ರ ಒಂದೇ ಇರುತ್ತೆ. ಸೊ ಮೆಥಡ್ ಅಲ್ಲಿ ಏನು ಚೇಂಜ್ ಆಗಲ್ಲ, ಆದ್ರೆ ಕ್ವಶನ್ ಅನ್ನ ಬೇರೆ ರೀತಿಯಾಗಿ ಕೇಳ್ಬಹುದು, ಇದೇ ಕ್ವಶನ್ ಬರುತ್ತೆ ಅಂತಲ್ಲ. ಸೊ ಈ ರೀತಿಯಾದ ಪ್ರಶ್ನೆಗಳು ಬರಬಹುದು ಅಂತ ನಾವು ಹೇಳ್ತೇವೆ. ಓಕೆ, ಸೊ ಹಾಗಾದ್ರೆ ಮಕ್ಕಳು ರೆಡಿ ಇದ್ದೀರಾ ಅಲ್ವಾ? ಎಲ್ರು ಒಂದ್ಸತಿ ನೀವು ಸ್ಟಡಿ ಮಾಡಿರುವಂತಹ ಈ ಒಂದು ಅಧ್ಯಾಯದ ಮೇಲೆ ಏನೇನ್ ಕಾನ್ಸೆಪ್ಟ್ ನಿಮ್ಗೆ ಗೊತ್ತಿದೆ ಅನ್ನೋದನ್ನ ಜಸ್ಟ್ ಒಂದ್ಸತಿ ರೀಕಾಲ್ ಮಾಡ್ಕೊಳ್ರಿ. ನಾವ್ ಏನೇನನ್ನ ನೋಡ್ತೀವಿ ಇದ್ರಲ್ಲಿ ಅನ್ನೋದನ್ನ ನೋಡ್ತಾ ಹೋಗೋಣ. ಓಕೆ, ಎಸ್, ಸೊ ಸ್ಟಾರ್ಟ್ ಮಾಡೋಣ ಹಾಗಾದ್ರೆ. ವೆಲ್ಕಮ್ ಟು ದ ಕ್ಲಾಸ್ ಅಗೇನ್. ಎಸ್, ಸೊ ಇವತ್ ನಮ್ಮ ಟಾಪಿಕ್ ಹೆಸರೇನು, ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳು. ಓಕೆ, ಎಸ್, ಸೊ ಹಾಗಾದ್ರೆ ವೃತ್ತ ಅಂದ್ರೆ ಏನು ಅಂತ ನಿಮ್ಗೆ ಗೊತ್ತಿದೆ, ನಾವು ಹಿಂದಿನ ಒಂದು ಲಾಸ್ಟ್ ಕ್ಲಾಸ್ ಅಲ್ಲಿನೇ ಡಿಸ್ಕಸ್ ಮಾಡಿದ್ವಿ. ಏನಂತ, ವೃತ್ತ ಅಂತಂದ್ರೆ ಏನು, ನಿರ್ದಿಷ್ಟ ದೂರದಲ್ಲಿ ಇರುವಂತಹ ಬಿಂದುಗಳ ಗಣಕ್ಕೆ ನಾವೇನಂತ ಕರಿತೀವಿ, ವೃತ್ತ ಅಂತ ಕರಿತೀವಿ, ಹೌದಲ್ಲ? ಹಾಗಾದ್ರೆ ಇಲ್ಲಿ ನಾವ್ ಏನನ್ನ ಅಧ್ಯಯನ ಮಾಡ್ತೀವಿ ಅಂತ ನೋಡಿದ್ರೆ, ಎಸ್, ನಾವಿಲ್ಲಿ ಏನೇನನ್ನ ನೋಡ್ತೀವಿ ಅಂತ ನೋಡೋದಾದ್ರೆ, ಸೊ ನಮ್ಗೆ ಮೊದ್ಲು ಗೊತ್ತಿದೆ ವೃತ್ತ ಅಂತಂದ್ರೆ, ಗೊತ್ತಾಯ್ತಾ? ನೆಕ್ಸ್ಟ್ ನಾವೇನ್ ನೋಡಿದ್ವಿ ವೃತ್ತದಲ್ಲಿ ಅಂತ ಅಂದ್ರೆ, ಪಾರ್ಟ್ಸ್ ಆಫ್ ಸರ್ಕಲ್ಸ್ ಅಂತಂದ್ರೆ ನಮ್ಗೆ ವೃತ್ತದ ಭಾಗಗಳನ್ನ ನೋಡ್ತೀವಿ. ಯಾವ್ಯಾವ ಭಾಗಗಳನ್ನ ನೋಡ್ತೀವಿ ಹಾಗಾದ್ರೆ? ಎಸ್, ನಾವಿಲ್ಲಿ ವೃತ್ತ ಕೇಂದ್ರವನ್ನ ನೋಡ್ತೀವಿ, ಹಾಗೆ ಜಾವನ್ನ ನೋಡ್ತೀವಿ, ಮತ್ತೆ ನೋಡ್ತೀವಿ ನಾವು ವ್ಯಾಸ ಅನ್ನೋದನ್ನ ನೋಡ್ತೀವಿ, ಹೌದಲ್ವಾ? ಸೊ ಇದು ವೃತ್ತ ಕೇಂದ್ರ, ಒಂದು ವೃತ್ತವನ್ನ ಎಳೆದಾಗ ಮಧ್ಯದಲ್ಲಿರೋದು ವೃತ್ತ ಕೇಂದ್ರ. ನೆಕ್ಸ್ಟ್ ರೇಡಿಯಸ್ ಅಂತಂದ್ರೆ ನಮ್ಗೆ ತ್ರಿಜ್ಯ, ವೃತ್ತದ ಮೇಲಿನ ಯಾವುದೇ ಒಂದು ಬಿಂದುವನ್ನ ವೃತ್ತ ಕೇಂದ್ರದಿಂದ ನೀವು ಸೇರಿಸಿದಾಗ ಅಲ್ಲಿ ಉಂಟಾಗುವಂತಹದ್ದಕ್ಕೆ ತ್ರಿಜ್ಯ ಅಂತ ಕರಿತೀವಿ, ಅದನ್ನ ರೇಡಿಯಸ್ ಅಂತಾರೆ. ಸೊ ಆರಿಂದ ಗುರುತಿಸ್ತೀವಿ. ನೆಕ್ಸ್ಟ್ ನಾವೇನ್ ಮಾಡ್ತೀವಿ, ವೃತ್ತ ಕೇಂದ್ರದ ಮೂಲಕ ಹಾದು ಹೋಗುವಂತಹ ಒಂದು ರೇಖೆಗೆ ನಾವೇನಂತ ಕರಿತೀವಿ, ಡಯಾಮೀಟರ್ ಅಥವಾ ಅದನ್ನ ವ್ಯಾಸ ಅಂತ ಕರಿತೀವಿ, ಹೌದಲ್ವಾ? ನೆಕ್ಸ್ಟ್ ಏನ್ ಬರುತ್ತೆ ನಮ್ಗೆ, ಕಾರ್ಡ್ ಅಂತ ಬರುತ್ತೆ. ಸೊ ಇದು ರೇಡಿಯಸ್, ಇದು ಸೆಕ್ಟರ್. ಸೆಕ್ಟರ್ ಅಂದ್ರೆ ಏನು ಅಂತ ನೋಡೋಣ. ಓಕೆ, ಫಸ್ಟ್ ಏನ್ ಮಾಡೋಣ, ಜಾ ಅಂದ್ರೆ ನೋಡೋಣ. ಕಾರ್ಡ್ ಅಂತಂದ್ರೆ ಏನು, ಜಾ ಅಂತಂದ್ರೆ ನಾವಿಲ್ಲಿ ವೃತ್ತದ ಮೇಲಿರುವಂತಹ ಯಾವುದೇ 2 ಬಿಂದುಗಳನ್ನ ಸೇರಿಸ್ತೀವಿ. ಇದು ವೃತ್ತ ಕೇಂದ್ರದ ಮೂಲಕ ಹಾದು ಹೋಗಿಲ್ಲ. ಸೊ ವೃತ್ತದ ಮೇಲಿನ ಯಾವುದು, ಇಲ್ಲೊಂದು ಬಿಂದು ಇದೆ, ಇಲ್ಲೊಂದು ಬಿಂದು ಇದೆ. ಸೊ ನೀವೇನ್ ಮಾಡಿದೀರಾ, ಈ ಬಿಂದುವಿನಿಂದ ಈ ಬಿಂದುವಿಗೆ ರೇಖೆಯನ್ನ ಸೇರಿಸಿದೀರಾ. ಈ ರೀತಿಯಾಗಿರುವಂತಹ ರೇಖೆಗೆ ನಾವೇನಂತ ಕರಿತೀವಿ, ಜಾ ಅಂತ ಕರಿತೀವಿ, ಹೌದಲ್ವಾ? ಹಾಗೇನೆ ನಮ್ಗೆ ಓಕೆ, ಸೊ ನೆಕ್ಸ್ಟ್ ನಾವೇನ್ ನೋಡ್ತೀವಿ, ಇಲ್ಲಿ ಸೆಕ್ಟರ್ ಅಂತ ನೋಡ್ತೀವಿ. ಸೊ ಸೆಕ್ಟರ್ ಅನ್ನ ನೋಡೋಕ್ಕಿಂತ ಮುಂಚೆ ನಮ್ಗೆ ಒಂದು ಗೊತ್ತಾಗ್ಬೇಕು, ಏನಂತ ಅಂದ್ರೆ ವೃತ್ತದಲ್ಲಿ ಇರುವಂತಹ ಅತ್ಯಂತ ದೊಡ್ಡದಾದ ಒಂದು ಜಾ ಯಾವುದು ಅಂತ ಕೇಳಿದ್ರೆ ಏನಂತ ಹೇಳ್ತೀರಾ? ವೃತ್ತದಲ್ಲಿ ಇರುವಂತಹ ಅತ್ಯಂತ ದೊಡ್ಡ ಜಾ ಯಾವ್ದಪ್ಪ? ಅತ್ಯಂತ ದೊಡ್ಡ ಜಾ ಯಾವುದು ಹೇಳ್ರಿ ಮಕ್ಕಳು, ನೋಡೋಣ. ದೊಡ್ಡ ಜಾ ಯಾವ್ದಪ್ಪ? ಯಾವ್ದಂತಂದ್ರೆ ಅದು ವ್ಯಾಸ. ಯಾಕೆಂತಂದ್ರೆ ವ್ಯಾಸ ಅಂದ್ರೆ ಏನ್ ಮಾಡ್ತೀರಾ,
ಇಲ್ಲಿಂದ ಇಲ್ಲಿವರೆಗೂ ಸೇರಿಸಿದ್ರಿ ಅಂತ ತಿಳ್ಕೊಳ್ರಿ. ಇಲ್ಲೂ ಕೂಡ ನೀವು ವೃತ್ತದ ಮೇಲಿರುವ 2 ಬಿಂದುಗಳನ್ನ ಸೇರಿಸ್ತಾ ಇದ್ದೀರಾ. ಸೊ ಅದಕ್ಕೆ ನಾವು ಜಾ ಅಂತ ಕರಿಬಹುದು. ಮತ್ತಿದ್ ಹೇಗಿದೆ, ವೃತ್ತ ಕೇಂದ್ರದ ಮೂಲಕ ಹಾದು ಹೋಗಿದೆ, ಸೊ ಅದನ್ನ ವ್ಯಾಸ ಅಂತ ಕರಿತೀವಿ. ಹಾಗಾದ್ರೆ ನಾವೇನಂತ ಹೇಳ್ತೀವಿ, ವೃತ್ತದಲ್ಲಿರುವಂತಹ ಅತ್ಯಂತ ದೊಡ್ಡ ಜ ಯಾವುದು ಅಂತಂದ್ರೆ ಅದು ವ್ಯಾಸ. ನೆನ್ಪಿಟ್ಕೊಳ್ರಿ, ದ ಲಾಂಗೆಸ್ಟ್ ಕಾರ್ಡ್ ಆಫ್ ದ ಸರ್ಕಲ್ ಅಥವಾ ಬಿಗ್ಗೆಸ್ಟ್ ಕಾರ್ಡ್ ಆಫ್ ದ ಸರ್ಕಲ್ ಅಂತ ಕರೀತಾರೆ ಅದನ್ನ. ಓಕೆ, ಸೊ ವ್ಯಾಸ. ನೆಕ್ಸ್ಟ್ ಬರುತ್ತೆ ನಮ್ಗೆ ಏನಂತ, ಟ್ಯಾಂಜೆಂಟ್ ಅಂದ್ರೆ ಏನು, ನಾವು ಸ್ಪರ್ಶಕ ಅಂದ್ರೆ ಏನು, ಛೇದಕ ಅಂದ್ರೆ ಏನು, ನಾವು ಹಿಂದಿನ ತರಗತಿಯಲ್ಲಿ ನೋಡಿದ್ವಿ, ಹೌದಾ. ಸೊ ವೃತ್ತವನ್ನ ಒಂದು ಬಿಂದುವಿನಲ್ಲಿ ಸಂಧಿಸತ್ತೆ ಇದು, ಹೌದಾ, ಇದು ಸ್ಪರ್ಶಕ. ನೆಕ್ಸ್ಟ್ ಏನ್ ಬರುತ್ತೆ, ಇಲ್ಲಿ ನಿಮ್ಗೊಂದು ಪಾರ್ಟ್ ಕಾಣಿಸ್ತಾ ಇದೆ, ಯಾವುದು ಅಂತಂದ್ರೆ ಸೆಕ್ಟರ್ ಅಂತ ಕಾಣಿಸ್ತಾ ಇದೆ. ಸೊ ಸೆಕ್ಟರ್ ಅಂತಂದ್ರೆ ಏನು, ಇಲ್ಲಿ ನೋಡ್ರಿ, ಇಲ್ಲಿ ಒಂದು ರೇಡಿಯಸ್ ಇದೆ, ತ್ರಿಜ್ಯ ಇದೆ, ಇಲ್ಲಿ ಒಂದು ತ್ರಿಜ್ಯ ಇದೆ. ಈ 2 ತ್ರಿಜ್ಯದ ಮಧ್ಯಭಾಗದಲ್ಲಿ ಸ್ವಲ್ಪ ನಮ್ಗೆ ಏರಿಯಾ ಕಾಣಿಸ್ತಾ ಇದೆ, ಜಾಗ ಕಾಣಿಸ್ತಾ ಇದೆ, ಹೌದಾ. 2 ತ್ರಿಜ್ಯಗಳ ಮಧ್ಯಭಾಗದಲ್ಲಿ ಇರುವಂತಹ ಒಂದು ಸ್ಪೇಸಿಗೆ, ಒಂದು ಏರಿಯಾಗೆ ನಾವೇನಂತ ಕರಿತೀವಿ, ಸೆಕ್ಟರ್ ಅಂತ ಕರಿತೀವಿ. ಏನಂತ ಕರಿತೀವಿ, ಸೆಕ್ಟರ್. ಅಥವಾ ಇದನ್ನ ತ್ರಿಜ್ಯಾಂತರ ಖಂಡ ಅಂತ ಕರೀತಾರೆ. ಏನಂತ ಕರೀತಾರೆ ಇದಕ್ಕೆ, ತ್ರಿಜ್ಯಾಂತರ ಖಂಡ. ಈ ಒಂದು ಟಾಪಿಕ್ ಅಲ್ಲಿ ನಮ್ಗೆ ಮುಖ್ಯವಾಗಿ ಇದೇ ಬೇಕಾಗಿರೋದು, ಹೌದಾ. ತ್ರಿಜ್ಯಾಂತರ ಖಂಡ 2 ತ್ರಿಜ್ಯಗಳ ನಡುವೆ ಇರುವಂತಹ ಒಂದು ಭಾಗ, ಅದಕ್ಕೆ ನಾವು ತ್ರಿಜ್ಯಾಂತರ ಖಂಡ ಅಂತ ಕರಿತೀವಿ, ಹೌದಾ. ನೆಕ್ಸ್ಟ್ ಬರುತ್ತೆ ನಮ್ಗೆ ವೃತ್ತಖಂಡ. ಇದು ತ್ರಿಜ್ಯಗಳ ಮಧ್ಯದಲ್ಲಿ ಇರುವುದು ತ್ರಿಜ್ಯಾಂತರ ಖಂಡ. ನೆಕ್ಸ್ಟ್ ಬರುತ್ತೆ ವೃತ್ತಖಂಡ, ಲಘು ವೃತ್ತಖಂಡ, ಅಧಿಕ ವೃತ್ತಖಂಡ. ಇಲ್ಲಿ ನಿಮ್ಗೆ ಇಷ್ಟೇ ಪಾರ್ಟ್ ಕಾಣಿಸ್ತಾ ಇದೆ ನೋಡ್ರಿ, ಅದು ಈ ತರ ಇದೆ. ಸೊ ಈ ತರ ಇದ್ದಾಗ ಇದು ನಾವೇನಂತ ಕರಿತೀವಿ, ಇಲ್ಲಿ ನೋಡ್ರಿ, ಇಲ್ಲಿ ನಿಮಗೆ ಬ್ಲಾಕ್ ಕಲರ್ ಇಂದ ಕಾಣಿಸ್ತಾ ಇದೆ. ಸೊ ಇಷ್ಟೇ ಭಾಗಕ್ಕೆ ನಾವೇನಂತ ಕರಿತೀವಿ, ಕಂಸ ಅಂತ ಕರಿತೀವಿ, ಆರ್ಕ್ ಅಂತ ಕರಿತೀವಿ, ಹೌದಾ. ಸೊ ಈಗ ಇದೇ ಕಂಸವನ್ನ ನಾನೇನ್ ಮಾಡ್ತೀನಿ, ಒಂದು ಜಾದ ಮೂಲಕ ಎಳೆದು ಈ ಕಂಸವನ್ನ ಸೇರಿಸ್ತೀನಿ, ಹೌದಾ. ಇದೇ ಕಂಸದ ತುದಿಗೆ ಮತ್ತು ಈ ತುದಿಯ ಭಾಗವನ್ನ ಒಂದು ಜಾದ ಮೂಲಕ ನಾನು ಸೇರಿಸ್ತೀನಿ. ಆಗ ನನಗೇನಾಗತ್ತೆ, ಈ ಒಂದು ಕಂಸ ಮತ್ತು ಜಾದ ಮಧ್ಯಭಾಗದಲ್ಲಿ ಒಂದು ಸ್ಪೇಸ್ ಸಿಗತ್ತೆ, ಹೌದಲ್ವಾ, ಹೌದಾ. ಇದನ್ನ ನಾವೇನಂತ ಕರಿತೀವಿ, ವೃತ್ತಖಂಡ. ಸೊ ನಮ್ಗೆ ಇದು ಜಾಗ ಏನಾದ್ರೂ ಕಡಿಮೆ ಇದ್ರೆ ಅಥವಾ ಈ ಸ್ಪೇಸ್ ಏನಾದ್ರೂ ಕಡಿಮೆ ಇದ್ರೆ ಇದಕ್ಕೆ ಲಘು ವೃತ್ತಖಂಡ ಅಂತ ಕರೀತಾರೆ, ಲಘು ವೃತ್ತಖಂಡ, ಹೌದಾ. ಆಮೇಲೆ ಇಲ್ಲಿ ನಮ್ಗೆ ದೊಡ್ಡದಾಗಿರುವಂತಹ ಜಾಗ ಇದೆ, ಏರಿಯಾ ಇದೆ, ಇದನ್ನ ನಾವು ಅಧಿಕ ವೃತ್ತಖಂಡ ಅಂತ ಕರಿತೀವಿ, ಅಧಿಕ ವೃತ್ತಖಂಡ. ಒಪ್ಕೋತೀರಾ, ಎಸ್ ಆರ್ ನೋ. ಓಕೆ, ನೆಕ್ಸ್ಟ್ ನಮ್ಗೆ ಏನ್ ಬರುತ್ತೆ, ಇಲ್ಲಿ ನಮ್ಗೆ ಸಾರಿ, ಇದು ಆರ್ಕ್ ಅಲ್ಲಿ ಹಾಕಿದೆ, ಇದು ಸೆಗ್ಮೆಂಟ್ ಅಲ್ಲಿ ಹಾಕ್ಬೇಕಿತ್ತು. ಇದು ಲಘು ವೃತ್ತಖಂಡ, ಇದು ಅಧಿಕ ವೃತ್ತಖಂಡ. ಓಕೆ, ಎಸ್, ನಿಮ್ಗೆ ಆರ್ಕ್ ಅಂದ್ರೆ ಇಲ್ಲೇ ತೋರಿಸಿದ್ನಲ್ವಾ, ಕಂಸ, ಆರ್ಕ್ ಅಂದ್ರೆ ಕಂಸ. ಈಗ ನಮ್ಗೆ ಇಲ್ಲಿ ತ್ರಿಜ್ಯ ಗೊತ್ತಾಯ್ತು, ವ್ಯಾಸ ಗೊತ್ತಾಯ್ತು, ಜಾ ಗೊತ್ತಾಯ್ತು, ಮತ್ತೆ ವೃತ್ತಖಂಡ ಮತ್ತು ತ್ರಿಜ್ಯಾಂತರ ಖಂಡ. ವೃತ್ತಖಂಡ ಅಂದ್ರೆ ಕಂಸ ಮತ್ತು ಜಾದಿಂದ ಆವೃತವಾದ ಪ್ರದೇಶಕ್ಕೆ ನಾವೇನಂತ ಕರಿತೀವಿ, ಅದನ್ನ ವೃತ್ತಖಂಡ ಅಂತ ಕರಿತೀವಿ. 2 ತ್ರಿಜ್ಯಗಳ ಮಧ್ಯಭಾಗದಲ್ಲಿ ಇರುವಂತಹ ಒಂದು ಜಾಗಕ್ಕೆ ಅಥವಾ ಈ ಒಂದು ಭಾಗಕ್ಕೆ ನಾವೇನಂತ ಕರಿತೀವಿ, ಇದಕ್ಕೆ ನಾವು ತ್ರಿಜ್ಯಾಂತರ ಖಂಡ ಅಂತ ಕರಿತೀವಿ. ತ್ರಿಜ್ಯಗಳ ನಡುವಿನ ಅಂತರ, ತ್ರಿಜ್ಯಾಂತರ ಖಂಡ, ಹೌದಾ. ಖಂಡ ಅಂದ್ರೆ ಭಾಗ, ವೃತ್ತಖಂಡ, ಅಧಿಕ ವೃತ್ತಖಂಡ, ಲಘು ವೃತ್ತಖಂಡ. ಇಲ್ಲೂ ಕೂಡ ನಾವು ಲಘು ತ್ರಿಜ್ಯಾಂತರ ಖಂಡ, ಅಧಿಕ ತ್ರಿಜ್ಯಾಂತರ ಖಂಡ ಅಂತಾನು ಗುರುತಿಸ್ತೀವಿ. ಸೊ ಸ್ವಲ್ಪ ಜಾಗ ಕಡಿಮೆ ಇದ್ರೆ, ಭಾಗ ಕಡಿಮೆ ಇದ್ರೆ ಅದನ್ನ ಲಘು ತ್ರಿಜ್ಯಾಂತರ ಖಂಡ ಅಂತ ಕರಿತೀವಿ. ಸೊ ಜಾಗ ಜಾಸ್ತಿ ಇದ್ರೆ ಅದನ್ನ ಅಧಿಕ ತ್ರಿಜ್ಯಾಂತರ ಖಂಡ. ಸೊ ಜನರಲ್ ಆಗಿ ಹೇಳ್ಬೇಕಂದ್ರೆ, ಹೌದಾ. ಎಸ್, ಇಷ್ಟು ಭಾಗಗಳನ್ನ ನಾವು ಒಂದು ಸರ್ಕಲ್ ಅಲ್ಲಿ ನೋಡ್ತೀವಿ. ಇದು ನಮಗ್ ಗೊತ್ತಿದೆ, ನಾವ್ ಇದನ್ನ ನೋಡಿದೀವಿ, ಸೊ ಇದನ್ನ ಕಲ್ತಿದೀವಿ. ಈಗ ನೆಕ್ಸ್ಟ್ ನಮ್ಗೆ ಇನ್ನೊಂದೇನಪ್ಪಾ ಅಂತಂದ್ರೆ, ಸೊ ನಮ್ಗೆ ವೃತ್ತದ ವಿಸ್ತೀರ್ಣವನ್ನ ಕಂಡು ಹಿಡಿಯುವ ಸೂತ್ರ ಯಾವ್ದಪ್ಪ, ಸುತ್ತಳತೆ. ವೃತ್ತದ ಸುತ್ತಳತೆ. ಸುತ್ತಳತೆ ಅಂತಂದ್ರೆ ಏನು, ಒಂದು ವೃತ್ತದ ಸುತ್ತಳತೆ ಮತ್ತು ವಿಸ್ತೀರ್ಣದ ಒಂದು ಪುನರಾವಲೋಕನ ಅಂತ ಇದೆ. ಅಂತಂದ್ರೆ ವೃತ್ತದ ಪರಿಧಿ ಮತ್ತು ವೃತ್ತದ ವಿಸ್ತೀರ್ಣವನ್ನ ಕಂಡು ಹಿಡಿಯುವಂತಹ ಒಂದು ಸೂತ್ರವನ್ನ ನಾವು ರಿಕಾಲ್ ಮಾಡ್ಕೊಳ್ಳೋಣ. ಸೊ ನಮ್ಗೆ ಮೊದಲು ಗೊತ್ತಾಗ್ಬೇಕು ವೃತ್ತದ ಪರಿಧಿ ಅಂತಂದ್ರೆ ಏನು. ಸೊ ಈಗ ನಾನು ಒಂದು ವೃತ್ತವನ್ನ ತೆಗೆದಾಗ ನಿಮಗೆ ಪರಿಧಿಯನ್ನ ಕಂಡು ಹಿಡಿಯಿರಿ ಅಂತ ಹೇಳ್ತೀವಿ. ಮಿಸ್ ನಮಗೆ ಪರಿಧಿ ಅಂದ್ರೆ ಗೊತ್ತಿಲ್ಲ ಅಂತಂದಾಗ ನಾವು ಪರಿಧಿಯನ್ನ ಕಂಡು ಹಿಡಿಯೋದು ಹೇಗೆ? ಹಾಗಾಗಿ ಫಸ್ಟ್ ನಮ್ಗೆ ಏನ್ ಗೊತ್ತಿರ್ಬೇಕು, ಪರಿಧಿ ಅಂತಂದ್ರೆ ಏನು, ಅಥವಾ ಅದನ್ನ ನಾವು ಇನ್ನೊಂದು ಏನಂತ ಕರಿತೀವಿ, ಸುತ್ತಳತೆ. ಹೌದಾ, ಸುತ್ತಳತೆ. ಇದನ್ನ ಪರಿಧಿ ಅಂತಾನು ಕರಿತೀವಿ, ಸುತ್ತಳತೆ ಅಂತಾನು ಕರಿತೀವಿ. ಸೊ ನಾವು ಜನರಲ್ ಆಗಿ
ಇಲ್ಲಿ ನಾವು ಟ್ರಯಾಂಗಲ್ ಅನ್ನ ತಗೊಂಡ್ರೆ, ತ್ರಿಕೋನ ತಗೊಂಡ್ರೆ, ವರ್ಗ ತಗೊಂಡ್ರೆ, ಆಯತವನ್ನ ತಗೊಂಡಾಗ ನಾವೇನಂತ ಕರಿತೀವಿ? ತ್ರಿಭುಜದ ಸುತ್ತಳತೆ, ವರ್ಗದ ಸುತ್ತಳತೆ, ಆಯತದ ಸುತ್ತಳತೆ ಅಂತ ಕರಿತೀವಿ. ಹಾಗಾದ್ರೆ ಸುತ್ತಳತೆ ಅಂತಂದ್ರೆ ಏನು? ಸೊ ಸುತ್ತಳತೆ ಅಂತಂದಾಗ ಸುತ್ತಲಿನ ಅಳತೆ, ಹೆಸರೇ ಹೇಳುತ್ತೆ ನಿಮ್ಗೆ, ಸುತ್ತಲಿನ ಅಳತೆ. ಯಾವುದರ ಅಳತೆ? ಇಲ್ಲಿ ನೋಡ್ರಿ, ಈ ಒಂದು ಭಾಗ ಇದೆಯಲ್ಲ, ಈಗ ನಿಮ್ಗೆ ತ್ರಿಭುಜದ ಸುತ್ತಳತೆಯನ್ನ ಕಂಡು ಹಿಡಿಯಿರಿ ಅಂತಂದಾಗ ನೀವೇನ್ ಮಾಡ್ತೀರಾ? ತ್ರಿಭುಜದ ಸುತ್ತಲಿನ ಭಾಗದ ಒಂದು ಅಳತೆಯನ್ನ ಹೇಳ್ತೀರಾ. ಇದು ತ್ರಿಭುಜದ ಸುತ್ತಳತೆ. ಇಲ್ಲಿ ನಮ್ಗೆ ವರ್ಗದ ಸುತ್ತಳತೆ ಅಂದ್ರೆ ಈ ಭಾಗ ನೋಡ್ತೀರಾ, ಹೌದಾ? ಇದು ನಮ್ಗೆ ಏನಾಗತ್ತೆ? ವರ್ಗದ ಸುತ್ತಳತೆ ಆಗತ್ತೆ. ಹಾಗೇನೆ ಒಂದು ವೃತ್ತದ ಸುತ್ತಳತೆ ಅಂತಂದಾಗ ಅದನ್ನ ನಾವು ಪರಿಧಿ ಅಂತ ಕರಿತೀವಿ, ಹೌದಾ? ಸೊ ವೃತ್ತದ ಸುತ್ತಳತೆ ಅಂತಂದ್ರೆ ಅದನ್ನ ಬೌಂಡ್ರಿ ಅಂತಾನು ನೀವು ನೆನ್ಪಿಟ್ಕೋಬಹುದು. ಸೊ ಔಟರ್ ಬೌಂಡ್ರಿ ಆಫ್ ದ ಸರ್ಕಲ್, ವೃತ್ತದ ಹೊರಗಿನ ಭಾಗ, ವೃತ್ತದ ಸುತ್ತಲಿನ ಭಾಗ, ಓಕೆ, ಅದನ್ನ ಸುತ್ತಳತೆ ಅಂತ ಕರಿತೀವಿ. ಹಾಗಾದ್ರೆ ಇಲ್ಲಿ ನಮ್ಗೆ ಹೊರಗಿನ ಭಾಗ ಕಾಣಿಸ್ತಾ ಇದೆ ಅಲ್ವಾ? ಸೊ ಈ ಒಂದು ಭಾಗದ ಸುತ್ತಳತೆ, ಈ ಒಂದು ಭಾಗದ ಅಳತೆಗೆ ನಾವು ಸುತ್ತಳತೆ ಅಂತ ಕರಿತೀವಿ. ಹಾಗಾದ್ರೆ ವೃತ್ತದ ಸುತ್ತಳತೆಯನ್ನ ಕಂಡುಹಿಡಿಯುವ ಸೂತ್ರ ಯಾವುದು? 2πr. ಇದು ನಮಗ್ ಗೊತ್ತಿರುವಂತಹ ವಿಷಯ, ಹೌದಾ? ನೆಕ್ಸ್ಟ್, ವೃತ್ತದ ವಿಸ್ತೀರ್ಣ. ವಿಸ್ತೀರ್ಣ ಅಂತಂದ್ರೆ ಏನು? ವೃತ್ತದ ಒಳಗಿರುವ ಭಾಗ, ಅಂದ್ರೆ ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ ಅಲ್ವಾ ಈ ಒಂದು ಭಾಗ. ಸೊ ಈ ಭಾಗದ ಒಂದು ವಿಸ್ತೀರ್ಣ ಏನಪ್ಪಾ ಅಂತಂದ್ರೆ, ಈ ಭಾಗದ ಅಳತೆಯನ್ನ ಕಂಡುಹಿಡಿದ್ರೆ ಅದಕ್ಕೆ ನಾವು ವೃತ್ತದ ವಿಸ್ತೀರ್ಣ ಅಂತ ಕರಿತೀವಿ. ಹಾಗಾದ್ರೆ ವಿಸ್ತೀರ್ಣವನ್ನ ಕಂಡುಹಿಡಿಯುವ ಸೂತ್ರ ಯಾವುದು? πr². ಸೊ ಏನು ಸ್ಕ್ರೀನ್ ಮೇಲೆ ಬರಿಬೇಡ್ರಿ, ಓಕೆ? ಸೊ ಇದು ವೃತ್ತದ ವಿಸ್ತೀರ್ಣ. ಪರಿಧಿಯನ್ನ ಕಂಡುಹಿಡಿಯುವ ಸೂತ್ರ 2πr, ವೃತ್ತದ ವಿಸ್ತೀರ್ಣವನ್ನ ಕಂಡುಹಿಡಿಯುವ ಸೂತ್ರ πr². ಓಕೆ, ಸೊ ಇಷ್ಟು ನಮ್ಗೆ ಗೊತ್ತಿದೆ. ಒಂದು ವೃತ್ತದ ಸುತ್ತಲೂ ಒಂದು ಸುತ್ತು ಹಾಕಲು ಚಲಿಸಿದ ದೂರವನ್ನ ಅದರ ಸುತ್ತಳತೆ ಅಥವಾ ಪರಿಧಿ ಅಂತ ಕರೀತಾರೆ. ವೃತ್ತದ ಪರಿಧಿಯು ಅದರ ವ್ಯಾಸದೊಂದಿಗೆ ಸ್ಥಿರವಾದ ಅನುಪಾತವನ್ನ ಹೊಂದಿದೆ. ಸೊ ಈ ಸ್ಥಿರಾಂಕಕ್ಕೆ ನಾವು ಏನಂತ ಕರಿತೀವಿ? ಪೈ ಅಕ್ಷರದಿಂದ ಸೂಚಿಸ್ತೀವಿ. ಪೈ ಅಕ್ಷರ ಅಂತಂದ್ರೆ ಇದು ಗ್ರೀಕ್ ಅಕ್ಷರ. ಸೊ 2πr, ಇಲ್ಲಿ ಒಂದು ಪೈ ಅಕ್ಷರ ಅನ್ನುವಂತ ಒಂದು ಸ್ಥಿರಾಂಕವನ್ನ ಬಳಸ್ತೀವಿ. ಇದು ಗ್ರೀಕ್ ಲೆಟರ್ ಇಂದ ತಗೊಂಡಿದ್ದಾರೆ. ಓಕೆ, ಸೊ ಈಗ ನಮ್ಗೆ ಗೊತ್ತಾಯ್ತು ವೃತ್ತದ ಸುತ್ತಳತೆಯನ್ನ ಕಂಡುಹಿಡಿಯುವ ಸೂತ್ರ ಯಾವುದು, ವೃತ್ತದ ಪರಿಧಿಯನ್ನ ಕಂಡುಹಿಡಿಯುವ ಸೂತ್ರ ಯಾವುದು ಅಂತ ಗೊತ್ತಾಯ್ತು. ಇವಾಗ ನೆಕ್ಸ್ಟ್ ನಮ್ಗೆ ಬರೋದಾದ್ರೆ ಮತ್ತೇನಪ್ಪಾ ಈ ಒಂದು ಚಾಪ್ಟರ್ ಅಲ್ಲಿ ಇಂಪಾರ್ಟೆಂಟ್ ಆಗಿ ಬೇಕಾಗಿರೋದು ಅಂತಂದ್ರೆ, ಒಂದೇ ನಿಮಿಷ, ಎಸ್, ಇಲ್ಲಿ ನಮ್ಗೆ ಒಂದು ವೃತ್ತ ಇದೆ, ಹೌದಲ್ವಾ? ಒಂದು ವೃತ್ತ ಇದೆ. ನೆಕ್ಸ್ಟ್ ಏನ್ ಕಾಣಿಸ್ತಾ ಇದೆ ನಿಮ್ಗೆ? ಲಘು ತ್ರಿಜ್ಯಾಂತರ ಖಂಡ, ಅಧಿಕ ತ್ರಿಜ್ಯಾಂತರ ಖಂಡ. ಈ ಒಂದು ವೃತ್ತದಲ್ಲಿ ನಿಮ್ಗೆ 2 ತ್ರಿಜ್ಯಾಂತರ ಖಂಡಗಳು ಕಾಣಿಸ್ತಾ ಇದೆ. ಒಂದು ಲಘು ತ್ರಿಜ್ಯಾಂತರ ಖಂಡ, ಮತ್ತೊಂದು ಅಧಿಕ ತ್ರಿಜ್ಯಾಂತರ ಖಂಡ. ಇಲ್ಲಿ ನಮ್ಗೆ ಇನ್ನೊಂದು ವೃತ್ತ ಕಾಣಿಸ್ತಾ ಇದೆ. ಇದು ಕಂಸ AB. ಇಲ್ಲಿ AB ಅನ್ನುವಂತಹ ಜಾ ಇದೆ. ಸೊ ಈ ಭಾಗಕ್ಕೆ ಲಘು ವೃತ್ತಖಂಡ ಅಂತ ಕರಿತೀವಿ. ಇದಕ್ಕೆ ಅಧಿಕ ವೃತ್ತಖಂಡ, ಹೆಸರು ಹೇಳತ್ತೆ ಅಧಿಕ ವೃತ್ತಖಂಡ, ಹೌದಾ? ನೆಕ್ಸ್ಟ್ ಇಲ್ಲಿ ಲಘು ತ್ರಿಜ್ಯಾಂತರ ಖಂಡ. ವೃತ್ತಗಳ ವಿಸ್ತೀರ್ಣವನ್ನ ಲೆಕ್ಕಿಸಲು ಕೆಲವು ಸೂತ್ರಗಳಿವೆ. ಸೊ ಅವಾಗ ವೃತ್ತ ಕೇಂದ್ರ O ಮತ್ತು ತ್ರಿಜ್ಯ R ಇರುವ ವೃತ್ತದ ತ್ರಿಜ್ಯಾಂತರ ಖಂಡವು OAPB ಎಂದು ಆಗಿರಲಿ. ಸೊ ಇಲ್ಲಿ ನಿಮ್ಗೆ ಚಿತ್ರ ಕಾಣಿಸ್ತಾ ಇದೆ, OAPB ಅಂತ ಆಗಿರ್ಲಿ. ಸೊ ಈಗ ಇಲ್ಲಿದೆಯಲ್ಲ, OAPB ಆಗಿರಲಿ. ಕೋನ AOB ಯ ಅಳತೆ θ° ಆಗಿರಲಿ. ಇಲ್ಲಿ ನೋಡ್ರಿ, ಕೋನ ಇಲ್ಲಿ A ಇದೆ, ಇಲ್ಲಿ O ಇದೆ, ಇಲ್ಲಿ B ಇದೆ, ಹೌದಾ? ಇಲ್ಲಿ ನೋಡಿದ್ರೆ ನಿಮ್ಗೆ ಗೊತ್ತಾಗತ್ತೆ. ಸೊ ಒಂದೇ ನಿಮಿಷ ಕಲರ್ ಚೇಂಜ್ ಮಾಡೋಣ. ಎಸ್, ಸೊ ನೋಡ್ರಿ, OAB ಅಂತ ಇದೆ, BOA ಅಂತ ನೋಡಿದ್ರೆ ನಿಮ್ಗೆ ಕೇಂದ್ರದಲ್ಲಿ ಒಂದು ಕೋನ ಉಂಟಾಗತ್ತೆ. ಎಲ್ಲಿ ಕೋನ ಉಂಟಾಗತ್ತೆ? ಯಾವಾಗ 2 ರೇಖೆಗಳು ಒಂದು ನಿರ್ದಿಷ್ಟ ಬಿಂದುವಿನಲ್ಲಿ ಸಂಧಿಸತ್ತೆ ಆವಾಗ ಅದರ ಮಧ್ಯದಲ್ಲಿ ಒಂದು ಕೋನ ಉಂಟಾಗತ್ತೆ. ಹಾಗಾದ್ರೆ ಇಲ್ಲಿ ಕೋನ ಎಲ್ಲಿ ಉಂಟಾಯ್ತು? O ನಲ್ಲಿ ಉಂಟಾಯ್ತು, ಹೌದಾ? ಸೊ ಈ ಚಿತ್ರದಲ್ಲಿ ನೋಡಿದ್ರೆ ನಿಮ್ಗೆ ಗೊತ್ತಾಗತ್ತೆ ಕೋನ AOB ಅಂತಂದ್ರೆ ಇದನ್ನ ನಾವು ಏನ್ ಮಾಡೋಣ? ಥೀಟ ಅಂತ ತಗೊಳ್ಳೋಣ. ಸೊ ನಿಮಗ್ ಗೊತ್ತಿದೆ ಏನಂತ? ಟ್ರಿಗ್ನೋಮೆಟ್ರಿಯಲ್ಲಿ ನಾವು ತ್ರಿಕೋನ ಮಿತಿಯಲ್ಲಿ ಬಳಸಿದೀವಿ ಏನಂತ? ಥೀಟ ಅನ್ನುವಂತಹ ಒಂದು ಅಕ್ಷರವನ್ನ ಬಳಸಿದ್ದೀವಿ. ಇದು ಗ್ರೀಕ್ ಅಕ್ಷರ, ಹೌದಾ? ಸೊ ಥೀಟ ಅಂತಂದ್ರೆ ಏನು? ಇದನ್ನ ನಾವು ಕೋನ, ಜನರಲ್ ಆಗಿ ಕೋನವನ್ನ ತೋರಿಸೋದಕ್ಕೆ ಒಂದು ಅಕ್ಷರ ಥೀಟ ಅನ್ನುವಂತಹ ಒಂದು ಅಕ್ಷರದಿಂದ ಕೋನವನ್ನ ರಿಪ್ರೆಸೆಂಟ್ ಮಾಡ್ತೀವಿ. ಇದು ನಿಮಗ್ ಗೊತ್ತಿದೆ. ಇಲ್ಲೂ ಕೂಡ ನಾವೇನ್ ಮಾಡೋಣ? ಇಲ್ಲಿ OAB ಅಂದ್ರೆ O ಬಿಂದುವಿನಲ್ಲಿ A ಮತ್ತು B ಗಳ ಮಧ್ಯದಲ್ಲಿ O ಇದೆ. O ನಲ್ಲಿ ಒಂದು ಕೋನ ಉಂಟಾಗತ್ತೆ. ಆ ಕೋನವನ್ನ ಥೀಟ ಅಂತ ಕರೆಯೋಣ. ಓಕೆ, ಸೊ θ ಡಿಗ್ರಿ ಆಗಿರಲಿ.
ವೃತ್ತ ಕೇಂದ್ರದಲ್ಲಿ ಉಂಟಾದ ಕೋನ ಎಷ್ಟಿರುತ್ತೆ ನಿಮಗೆ ಗೊತ್ತಿದೆ 360 ಡಿಗ್ರಿ ಇರುತ್ತೆ. ಆಗ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಏನಾಗಿರುತ್ತೆ ಸೂತ್ರ ನಮ್ಗೆ ಗೊತ್ತಿದೆ ಪೈ ಆರ್ ಸ್ಕ್ವೇರ್. ವೃತ್ತದ ವಿಸ್ತೀರ್ಣವನ್ನ ಕಂಡುಹಿಡಿಯೋ ಸೂತ್ರ ಪೈ ಆರ್ ಸ್ಕ್ವೇರ್. ವೃತ್ತ ಕೇಂದ್ರದಲ್ಲಿ ಉಂಟಾದ ಕೋನವು 1 ಡಿಗ್ರಿ ಆದಾಗ ಏನಾಗತ್ತೆ ಪೈ ಆರ್ ಸ್ಕ್ವೇರ್. ಇದು ಪೂರ್ತಿ ವೃತ್ತದ ವಿಸ್ತೀರ್ಣ ಡಿವೈಡೆಡ್ ಬೈ ಪೂರ್ತಿ ವೃತ್ತ ಕೇಂದ್ರದ ಕೋನ ಎಷ್ಟಿರುತ್ತೆ 360 ಡಿಗ್ರಿ. ಅವಾಗ ಪೈ ಆರ್ ಸ್ಕ್ವೇರ್ ಡಿವೈಡೆಡ್ ಬೈ 360 ಆಗುತ್ತೆ. ಒಂದು ವೇಳೆ ವೃತ್ತ ಕೇಂದ್ರದಲ್ಲಿ ಉಂಟಾದ ಕೋನ ಥೀಟಾ ಆಗಿದ್ದಾಗ, ಅಂದ್ರೆ ಫಾರ್ ಎಕ್ಸಾಂಪಲ್ ನಿಮಗೆ ಥೀಟಾದ ಅಳತೆ ಗೊತ್ತಿದೆ, ಈಗ 1 ಆಗಿದ್ದಾಗ ಪೈ ಆರ್ ಸ್ಕ್ವೇರ್ ಡಿವೈಡೆಡ್ ಬೈ 360 ಆಗತ್ತೆ. ಯಾಕೆ ಅಂತಂದ್ರೆ ಥೀಟಾ ಇಸ್ ಈಕ್ವಲ್ ಟು 1 ಇರುತ್ತೆ ಅಲ್ಲಿ. ಹೌದಾ, ನಾವು 1 ಡಿಗ್ರಿ ಆದಾಗ ಅಂತ ಕೊಟ್ವಿ. 1 ಡಿಗ್ರಿ ಅಂತಂದ್ರೆ ಏನು, ಥೀಟಾ ಇಸ್ ಈಕ್ವಲ್ ಟು 1 ಡಿಗ್ರಿ ಅಂತ. ಒಂದು ವೇಳೆ ನಿಮ್ಗೆ ಥೀಟಾದ ಅಳತೆ ಗೊತ್ತಿದೆ ಎಷ್ಟಂತ, 60 ಡಿಗ್ರಿನೋ 30 ಡಿಗ್ರಿನೋ 45 ಡಿಗ್ರಿನೋ ಅಥವಾ 70 ಡಿಗ್ರಿ 90 ಎಷ್ಟೋ ಗೊತ್ತಿದೆ ನಿಮ್ಗೆ. ಆಗ ವೃತ್ತ ಕೇಂದ್ರದಲ್ಲಿ ಉಂಟಾದ ಕೋನವು ಥೀಟಾ ಆದಾಗ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಏನಾಗಿರುತ್ತೆ ನೆನ್ಪಿಟ್ಕೊಳ್ರಿ, ಪೈ ಆರ್ ಸ್ಕ್ವೇರ್ ಡಿವೈಡೆಡ್ ಬೈ 360 ಇಂಟು ಥೀಟಾ ಆಗತ್ತೆ. ಸೊ ಅದನ್ನ ನಾವೇನ್ ಮಾಡ್ತೀವಿ, ಈ ಥೀಟಾವನ್ನ ಇಲ್ಲಿ ಹಾಕಿ ಪೈ ಆರ್ ಸ್ಕ್ವೇರ್ ಅನ್ನ ಇಲ್ಲಿ ಹಾಕ್ತಿವಿ. ದಟ್ ಮೀನ್ಸ್ ನೀವು ರೀಅರೇಂಜ್ ಮಾಡ್ತೀರಾ, ಥೀಟಾ ಡಿವೈಡೆಡ್ ಬೈ 360 ಡಿಗ್ರಿ ಇಂಟು ಪೈ ಆರ್ ಸ್ಕ್ವೇರ್. ಹೌದಾ, ಸ್ವಲ್ಪ ಹಿಂದೆ ಮುಂದೆ ಮಾಡಿ ಬರ್ದಿದೀವಿ. ಯಾವಾಗ ಥೀಟಾದ ಅಳತೆ ನಮಗ್ ಗೊತ್ತಿದೆ ಏನಂತ, ಎಷ್ಟೋ ಡಿಗ್ರಿ ಆಗಿರ್ಬೋದು ಥೀಟಾದ ಅಳತೆ, ಆಗ ನಾವೇನ್ ಮಾಡ್ತೀವಿ, ಎಷ್ಟು ಡಿಗ್ರಿ ಥೀಟಾ ಇದೆ, ಥೀಟಾ ಡಿವೈಡೆಡ್ ಬೈ 360 ಡಿಗ್ರಿ ಇಂಟು ಪೈ ಆರ್ ಸ್ಕ್ವೇರ್ ಅಂತ ಮಾಡ್ತೀವಿ. ಆಗ ನಿಮ್ಗೆ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಸಿಗತ್ತೆ. ಇದು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ನೆನ್ಪಿಟ್ಕೊಳ್ರಿ. ಥೀಟಾ ಕೋನವಿರುವ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣದ ಸೂತ್ರ ಏನಾಗತ್ತೆ, ಥೀಟಾ ಡಿವೈಡೆಡ್ ಬೈ 360 ಡಿಗ್ರಿ ಇಂಟು ಪೈ ಆರ್ ಸ್ಕ್ವೇರ್. ಇದು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನ ಕಂಡುಹಿಡಿಯುವ ಒಂದು ಸೂತ್ರ. ಈಗ ನಾವೇನ್ ಹೇಳಿದ್ವಿ, ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಅಂತ ಹೇಳಿದ್ವಿ. ಬಟ್ ಕೆಲವೊಂದ್ಸರ್ತಿ ಏನಾಗತ್ತೆ, ಕಂಸದ ಉದ್ದ ಅಂತ ಕೊಡ್ತಾರೆ. ಅಂದ್ರೆ ಥೀಟಾ ಕೋನವನ್ನು ಹೊಂದಿರುವ ತ್ರಿಜ್ಯಾಂತರ ಖಂಡದ ಕಂಸದ ಉದ್ದ ಅಂತ ಕೊಟ್ಟಾಗ, ಎ ಬಿ ಅಂತ ಒಂದು ಕಂಸ ಇದೆ, ಈ ಕಂಸದ ಉದ್ದವನ್ನ ನೀವು ಕಂಡುಹಿಡಿಬೇಕು. ಆವಾಗ ನಾವೇನ್ ಯೂಸ್ ಮಾಡ್ತೀವಿ, ಥೀಟಾ ಡಿವೈಡೆಡ್ ಬೈ 360 ಇಂಟು 2 ಪೈ ಆರ್ ಅನ್ನುವಂತ ಸೂತ್ರವನ್ನ ಬಳಸ್ತೀವಿ. ಯಾಕೆ ಅಂತಂದ್ರೆ ಇಲ್ಲಿ ನಮ್ಗೆ ಲೆಂತ್ ಆಫ್ ದ ಸರ್ಕಲ್ ಅಂತ ಕರಿತೀವಿ. ಉದ್ದ ಅಂತ ಬಂದಾಗ ಅಲ್ಲಿ ಲೆಂತ್ ಆಫ್ ದ ಸರ್ಕಲ್ ಅಂದ್ರೆ ಅದು ಪರಿಧಿ ಆಗತ್ತೆ. ಸೊ 2 ಪೈ ಆರ್. ನೆಕ್ಸ್ಟ್ ಇನ್ನು ಬರುತ್ತೆ ನಮ್ಗೆ ಏನಂತ, 4 ಅಂಕಗಳ ಪ್ರಶ್ನೆಯನ್ನ ಕೇಳಿದಾಗ ನಿಮಗೆ ವೃತ್ತಖಂಡದ ವಿಸ್ತೀರ್ಣವನ್ನ ಕೇಳ್ತಾರೆ. ಸೊ ವೃತ್ತಖಂಡದ ವಿಸ್ತೀರ್ಣ ಅಂದಾಗ ಇಲ್ಲಿ ಎ ಪಿ ಬಿ ಅನ್ನುವಂತ ಒಂದು ವೃತ್ತಖಂಡ ಇದೆ. ಅಂದ್ರೆ ಇಲ್ಲಿ ನೋಡ್ರಿ, ಎ ಇಲ್ಲಿ ಪಿ ಅಂತ ತಗೊಳ್ರಿ, ಎ ಪಿ ಬಿ ಯ ಮಧ್ಯಭಾಗದಲ್ಲಿ ಇದೆಯಲ್ಲ, ಇದು ವೃತ್ತಖಂಡ. ನೀವು ಇದ್ರ ವಿಸ್ತೀರ್ಣವನ್ನ ಕಂಡುಹಿಡಿಬೇಕಾದ್ರೆ ಅವಾಗ ಓ ಎ ಪಿ ಬಿ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಎಲ್ಲಿದೆ, ನಮ್ ತ್ರಿಜ್ಯಾಂತರ ಖಂಡ ನೋಡ್ರಿ ಇಲ್ಲಿ, ಓ ಎ ಪಿ ಬಿ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ, ಓ ಎ ಪಿ ಬಿ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಮೈನಸ್ ತ್ರಿಭುಜ ಓ ಎ ಬಿ ಯ ವಿಸ್ತೀರ್ಣ. ಈ ಓ ಎ ಪಿ ಬಿ ಅನ್ನುವಂಥದ್ದು ಏನಿದೆ ಅಲ್ಲ, ಕಂಪ್ಲೀಟ್ ಪಾರ್ಟ್, ಇದು ತ್ರಿಜ್ಯಾಂತರ ಖಂಡ. ನಮ್ಗೆ ಮತ್ತೆ ಇಲ್ಲಿ ಒಂದು ತ್ರಿಭುಜವನ್ನ ಹೇಳಿದ್ರೆ ಬರೀ ಇಷ್ಟೇ ತಗೊಂಡಾಗ ನಮ್ಗೆ ಓ ಎ ಬಿ ಅಂತ ಸಿಗತ್ತೆ. ಇದೇನಿದು ತ್ರಿಭುಜ, ಹೌದಾ? ಸೊ ತ್ರಿಭುಜ ಓ ಎ ಬಿ ಯ ವಿಸ್ತೀರ್ಣ ಮತ್ತೆ ತ್ರಿಜ್ಯಾಂತರ ಖಂಡ ಓ ಎ ಪಿ ಬಿ ಯ ವಿಸ್ತೀರ್ಣ, ಇವೆರಡನ್ನ ಮೈನಸ್ ಮಾಡಿದ್ರೆ ನಮ್ಗೆ ಈ ಮಧ್ಯಭಾಗದಲ್ಲಿರುವಂತಹ ವೃತ್ತಖಂಡದ ವಿಸ್ತೀರ್ಣ ಸಿಗತ್ತೆ. ಹೌದಾ? ಅಧಿಕ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಹೇಗ್ ಕಂಡುಹಿಡಿತೀವಿ? ಅಧಿಕ ತ್ರಿಜ್ಯಾಂತರ ಖಂಡ ಅಂದ್ರೆ ಇದು ಅಧಿಕ ತ್ರಿಜ್ಯಾಂತರ ಖಂಡ, ಹೌದಾ? ಈ ಎಲ್ಲಾ ಪಾರ್ಟ್ ಇದು ಲಘು ವೃತ್ತಖಂಡ. ಸೊ ನಮ್ಗೆ ಅಧಿಕ ತ್ರಿಜ್ಯಾಂತರ ಖಂಡ ಅಂದ್ರೆ ಈ ಪೂರ್ತಿ ಪಾರ್ಟ್. ಆವಾಗ ಪೂರ್ತಿ ವೃತ್ತದ ವಿಸ್ತೀರ್ಣ ಪೈ ಆರ್ ಸ್ಕ್ವೇರ್ ಮೈನಸ್ ಲಘು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಮಾಡಿದ್ರೆ ನಿಮ್ಗೆ ಏನ್ ಸಿಗತ್ತೆ? ಅಧಿಕ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಓ ಎ ಕ್ಯೂ ಬಿ ಸಿಗತ್ತೆ. ಇಲ್ಲಿ ನೀವು ಕ್ಯೂ ಅಂತ ಗುರುತಿಸಿದ್ರೆ ಓ ಎ ಕ್ಯೂ ಬಿ ಅಂತ ಸಿಗತ್ತೆ. ಎ ಕ್ಯೂ ಬಿ ಅಧಿಕ ವೃತ್ತಖಂಡ. ಸೊ ಇದೇನಿದೆ, ಅಧಿಕ ವೃತ್ತಖಂಡದ ವಿಸ್ತೀರ್ಣ ಪೈ ಆರ್ ಸ್ಕ್ವೇರ್ ಮೈನಸ್ ಎ ಪಿ ಬಿ ಲಘು ವೃತ್ತಖಂಡದ ವಿಸ್ತೀರ್ಣ. ಅಧಿಕ ತ್ರಿಜ್ಯಾಂತರ ಖಂಡ ಬೇಕಾದಾಗ ನೀವು ಲಘು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನು ಕಂಡುಹಿಡಿಬೇಕು. ಅದನ್ನ ಏನ್ ಮಾಡ್ಬೇಕು, ಪೈ ಆರ್ ಸ್ಕ್ವೇರ್ ಅಲ್ಲಿ ಮೈನಸ್ ಮಾಡ್ಬೇಕು. ಆವಾಗ ನಿಮ್ಗೆ ಏನಾಗತ್ತೆ, ಅಧಿಕ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಸಿಗತ್ತೆ. ಹಾಗೆ ಎ ಕ್ಯೂ ಬಿ ಅಧಿಕ ವೃತ್ತಖಂಡದ ವಿಸ್ತೀರ್ಣ ಬೇಕಾದ್ರೆ ಪೈ ಆರ್ ಸ್ಕ್ವೇರ್ ಮೈನಸ್ ಲಘು ವೃತ್ತಖಂಡದ ವಿಸ್ತೀರ್ಣ ಮಾಡಿದ್ರೆ ನಿಮಗೆ ಅಧಿಕ ವೃತ್ತಖಂಡದ ವಿಸ್ತೀರ್ಣ ಸಿಗತ್ತೆ.
ಸೊ ಇಷ್ಟರ ಆಧಾರದ ಮೇಲೆ ನಾವು ಈ ಒಂದು ಟಾಪಿಕ್ ಅಲ್ಲಿ ಬರುವಂತಹ ಎಲ್ಲಾ ಪ್ರಶ್ನೆಗಳನ್ನ ಬಿಡಿಸ್ಬೋದು. ಸೊ ಬಿಡಿಸೋಣ. ಎರಡು ವೃತ್ತಗಳ ತ್ರಿಜ್ಯಗಳು ಕ್ರಮವಾಗಿ 8 ಸೆಂಟಿಮೀಟರ್ ಮತ್ತು 6 ಸೆಂಟಿಮೀಟರ್ ಆಗಿವೆ. ಈ ಎರಡೂ ವೃತ್ತಗಳ ವಿಸ್ತೀರ್ಣದ ಮೊತ್ತಕ್ಕೆ ಸಮನಾದ ವಿಸ್ತೀರ್ಣವನ್ನು ಹೊಂದಿರುವ ಮತ್ತೊಂದು ವೃತ್ತದ ತ್ರಿಜ್ಯವನ್ನ ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಸೊ ಏನ್ ಕೊಟ್ಟಿದ್ದಾರೆ? ಎರಡು ವೃತ್ತಗಳು ಇವೆ, ಹೌದಾ? ಸೊ ಎರಡು ವೃತ್ತ ಇವೆ, ಇಲ್ಲೊಂದು ವೃತ್ತ ಇದೆ, ಇಲ್ಲೊಂದು ವೃತ್ತ ಇದೆ. ಇದು ವೃತ್ತ ಕೇಂದ್ರ, ಇದು ವೃತ್ತ ಕೇಂದ್ರ ಓ ಅಂತ ಕರೆಯೋಣ. ಏನಂತ ಕೊಟ್ಟಿದ್ದಾರೆ? ಎರಡು ವೃತ್ತ ತ್ರಿಜ್ಯಗಳು ಕ್ರಮವಾಗಿ, ಈ ಒಂದು ವೃತ್ತ ತ್ರಿಜ್ಯಕ್ಕೆ R1 ಅಂತ ಕರೆಯೋಣ, ಈ ವೃತ್ತ ತ್ರಿಜ್ಯಕ್ಕೆ R2 ಅಂತ ಕರೆಯೋಣ. ಸೊ ಇದು 8 ಸೆಂಟಿಮೀಟರ್ ಇದೆ, ಇದು 6 ಸೆಂಟಿಮೀಟರ್ ಇದೆ. ಈ ಎರಡು ವೃತ್ತದ ವಿಸ್ತೀರ್ಣಗಳ ಮೊತ್ತಕ್ಕೆ, ಈ ಎರಡು ವೃತ್ತಗಳ ವಿಸ್ತೀರ್ಣದ ಮೊತ್ತಕ್ಕೆ ಸಮನಾದ ವಿಸ್ತೀರ್ಣವನ್ನ ಹೊಂದಿರುವ ಮತ್ತೊಂದು ವೃತ್ತ ತ್ರಿಜ್ಯ, ಎರಡೂ ವೃತ್ತವನ್ನ A1 A2 ಅಂತ ಕರೆಯೋಣ. ಇವೆರಡೂ ವೃತ್ತದ ವಿಸ್ತೀರ್ಣವನ್ನ ಕೂಡಿಸಿದಾಗ ನಿಮಗೆ ಮತ್ತೊಂದು ವೃತ್ತದ ಸಿಗತ್ತೆ. ಆ ವೃತ್ತಕ್ಕೆ ನಾವು ಕ್ಯಾಪಿಟಲ್ A ಅಂತ ಕರೆಯೋಣ. ಸೊ ಆವಾಗ ನಮ್ಗೆ ಏನ್ ಕೇಳಿದ್ದಾರೆ? ಮತ್ತೊಂದು ವೃತ್ತದ ತ್ರಿಜ್ಯವನ್ನ ಕಂಡು ಹಿಡಿಯಿರಿ ಅಂತ ಕೇಳಿದ್ದಾರೆ. ಸೊ ನಾವೇನ್ ಮಾಡೋಣ? ಇದು ವೃತ್ತ ಕೇಂದ್ರ O. ಈಗ ಈ O ನಿಂದ ಇಲ್ಲಿ ನಾವು ಸೇರಿಸಿದ್ರೆ ಅದು ಒಂದು ತ್ರಿಜ್ಯ ಆಗತ್ತೆ. ಇದನ್ನ R ಅಂತ ಕರೆಯೋಣ. ಅರ್ಥ ಆಗ್ತಿದೆನಾ? ಎರಡು ವೃತ್ತಗಳ ತ್ರಿಜ್ಯಗಳು ಅಂತ ಕೊಟ್ಟಾಗ ಎರಡು ವೃತ್ತಗಳು ಇವೆ. ಆ ಎರಡೂ ವೃತ್ತ ತ್ರಿಜ್ಯಗಳು ಎಷ್ಟಿದೆ? ಒಂದು 8 ಸೆಂಟಿಮೀಟರ್ ಇದೆ, ಒಂದು 6 ಸೆಂಟಿಮೀಟರ್ ಇದೆ. ಸೊ ನಮ್ಗೆ R1 = 8 ಸೆಂಟಿಮೀಟರ್, R2 = 6 ಸೆಂಟಿಮೀಟರ್ ಅಂತ ಗೊತ್ತಾಯ್ತು. ನೆಕ್ಸ್ಟ್ ಏನ್ ಕೇಳಿದರೆ? ಈ ಎರಡೂ ವೃತ್ತಗಳ ವಿಸ್ತೀರ್ಣದ ಮೊತ್ತಕ್ಕೆ ಸಮನಾದ ವಿಸ್ತೀರ್ಣವನ್ನ ಹೊಂದಿರುವ ಮತ್ತೊಂದು ವೃತ್ತ ತ್ರಿಜ್ಯ. ಎರಡೂ ವೃತ್ತದ ವಿಸ್ತೀರ್ಣದ ಮೊತ್ತವನ್ನ ಕಂಡುಹಿಡಿದು ಆವಾಗ ಅದಕ್ಕೆ ಸಮನಾಗಿರುವ ಮತ್ತೊಂದು ವೃತ್ತದ ತ್ರಿಜ್ಯ ಅಂದ್ರೆ ಕ್ಯಾಪಿಟಲ್ A ಅಂತ ತಗೊಳ್ಳೋಣ ಅದನ್ನ. ಸೊ ಅದಕ್ಕೆ ತ್ರಿಜ್ಯವನ್ನ R ಅಂತ ತಗೊಳ್ಳೋಣ. ಓಕೆ, ಸೊ ಅವಾಗ ಏನ್ ಬರುತ್ತೆ? R1 = 8 ಸೆಂಟಿಮೀಟರ್. ಕರೆಕ್ಟ್ ಆಗಿ ಬರ್ಕೋತೀರಾ? R1 = 8 ಸೆಂಟಿಮೀಟರ್, R2 = 6 ಸೆಂಟಿಮೀಟರ್. ಸೊ ನಮ್ಗೆ A = A1 + A2 ಅಂತ ಆಯ್ತು. A ಅಂತಂದ್ರೆ ಏನ್ ಮಾಡೋಣ ಇವಾಗ? A ಅಂತಂದ್ರೆ ವೃತ್ತದ ವಿಸ್ತೀರ್ಣವನ್ನ ಕಂಡುಹಿಡಿಯೋ ಸೂತ್ರ ಯಾವುದು? πr². ಸೊ ನಾವು R ಅಂತಂದ್ರೆ ಇಲ್ಲಿ ಕ್ಯಾಪಿಟಲ್ R ಅಂತ ತಗೊಂಡಿದೀವಿ ಈ ವೃತ್ತದಲ್ಲಿ. ಸೊ ಹಾಗಾಗಿ πr² ಅಂತ ಬರಿತೀರಾ. ನೆಕ್ಸ್ಟ್ A1 ಅಂತಂದ್ರೆ ಈ ವೃತ್ತದ ವಿಸ್ತೀರ್ಣ. ಓಕೆ, ಸೊ πr1². ಯಾಕಂದ್ರೆ ತ್ರಿಜ್ಯವನ್ನ R1 ಅಂತ ತಗೊಂಡಿದೀವಿ. πr1² ಪ್ಲಸ್ π ಎರಡನೇ ವೃತ್ತ ತ್ರಿಜ್ಯವನ್ನ R2 ಅಂತ ತಗೊಂಡಿದೀವಿ. ಸೊ πr2² ಆಗತ್ತೆ. ಇವಾಗ πr² ಇಲ್ಲೂ π ಇದೆ, ಇಲ್ಲೂ π ಇದೆ. ಸೊ π ಅನ್ನ ಕಾಮನ್ ತೆಗಿಯೋಣ. R1² ಪ್ಲಸ್ R2² ಆಗತ್ತೆ. ಇಲ್ಲೂ π ಇದೆ, ಇಲ್ಲೂ π ಇದೆ. ಸೊ ಕ್ಯಾನ್ಸಲ್ ಆಗತ್ತೆ. R² = R1² ಪ್ಲಸ್ R2² ಉಳಿಯುತ್ತೆ ನಿಮ್ಗೆ. ಓಕೆ, ಇವಾಗ R² R1 ಅಂದ್ರೆ ಎಷ್ಟಿದೆ? 8 ಅಂತ ಇದೆ. 8ರ ವರ್ಗ ಪ್ಲಸ್ R2 ಅಂದ್ರೆ 6 ಇದೆ, 6ರ ವರ್ಗ. ಸೊ R² 8ರ ವರ್ಗ ಅಂದ್ರೆ ಅದು 64 ಆಗತ್ತೆ, 6ರ ವರ್ಗ ಅಂದ್ರೆ 36 ಆಗತ್ತೆ. ಸೊ R² 64 ಪ್ಲಸ್ 36 ಅಂತಂದ್ರೆ ಅದೆಷ್ಟು ಬರುತ್ತೆ? 100 ಬರುತ್ತೆ, ಹೌದಾ? ಸೊ R² 100 ಆದ್ರೆ R ± ಏನಾಗತ್ತೆ? 100 ಆಗತ್ತೆ. √100 ಆಗತ್ತೆ. ಯಾಕೆಂದ್ರೆ ಈ ಒಂದು ಸ್ಕ್ವೇರ್ ಅನ್ನ ನೀವು ರಿಮೂವ್ ಮಾಡ್ಬೇಕಾಗಿದೆ, ಹಾಗಾಗಿ √√ ಹಾಕ್ತೀರಾ. ಸೊ √100 ಅಂತಂದಾಗ 100ರ ವರ್ಗಮೂಲ ಎಷ್ಟಾಗತ್ತೆ? 10 ಆಗತ್ತೆ, ಹೌದಲ್ವಾ? 10 ಆದಾಗ ಇದು 10 ಸೆಂಟಿಮೀಟರ್. ಹಾಗಾಗಿ R ಅಂತಂದ್ರೆ ಇದು ದೊಡ್ಡ ವೃತ್ತ ತ್ರಿಜ್ಯ ಅಂತ ತಿಳ್ಕೊಂಡ್ಬಿಟ್ರಿ. ಇದು ಸಣ್ಣ ವೃತ್ತಗಳು ಇವೆರಡನ್ನ ಕೂಡಿಸಿದಾಗ ದೊಡ್ಡ ವೃತ್ತ ಬರುತ್ತೆ. ದೊಡ್ಡ ವೃತ್ತ ತ್ರಿಜ್ಯ R ಅಂತ ತಗೊಂಡಿದೀವಿ, ಕ್ಯಾಪಿಟಲ್ R. ಸೊ ಕ್ಯಾಪಿಟಲ್ R = 10 ಸೆಂಟಿಮೀಟರ್. ಸೊ ಇದು ಅರ್ಥ ಆಯ್ತು ಅಂತ ಅನ್ಕೋತೀನಿ. ಓಕೆ, ಸೊ ನೆಕ್ಸ್ಟ್ ಪ್ರಶ್ನೆಯನ್ನ ಬಿಡಿಸೋಣ. ಕೆಳಗಿನ ಉತ್ತರಗಳಲ್ಲಿ ಸರಿಯಾದ ಉತ್ತರಕ್ಕೆ ಗುರುತು ಹಾಕಿ ಮತ್ತು ನಿಮ್ಮ ಆಯ್ಕೆಯನ್ನು ಸಮರ್ಥಿಸಿ. ಒಂದು ವೃತ್ತದ ಸುತ್ತಳತೆ ಮತ್ತು ಅದರ ವಿಸ್ತೀರ್ಣವು ಸಾಂಖ್ಯಿಕವಾಗಿ ಸಮನಾಗಿದ್ದರೆ ಏನ್ ಕೊಟ್ಟಿದ್ದಾರೆ? ಒಂದು ವೃತ್ತದ ಸುತ್ತಳತೆ ಮತ್ತು ವಿಸ್ತೀರ್ಣ ಅಂತ ಕೊಟ್ಟಿದ್ದಾರೆ.
ಹೌದಾ? ಸುತ್ತಳತೆ ಮತ್ತು ವಿಸ್ತೀರ್ಣವು ಸಮನಾಗಿದ್ದರೆ ವೃತ್ತದ ಸುತ್ತಳತೆಯನ್ನ ಕಂಡುಹಿಡಿಯುವ ಸೂತ್ರ 2πr, ವೃತ್ತದ ವಿಸ್ತೀರ್ಣವನ್ನ ಕಂಡುಹಿಡಿಯುವ ಸೂತ್ರ πr². ಹೌದಲ್ವಾ? ಓಕೆ, ಸೊ ಇವಾಗ ನಮ್ಗೆ ಏನ್ ಗೊತ್ತಾಗುತ್ತೆ, ಇಲ್ಲೂ ಪೈ ಇದೆ, ಇಲ್ಲೂ ಪೈ ಇದೆ, ಇಲ್ಲೂ ಆರ್ ಇದೆ, ಇಲ್ಲಿ r² ಅಂತ ಇದೆ. r² ಅಂದ್ರೆ r×r ಆಗುತ್ತೆ. ಸೊ ಅದರಲ್ಲಿ ಒಂದು r ಅನ್ನ ಕ್ಯಾನ್ಸಲ್ ಮಾಡ್ತೀರಾ, ಹೌದಾ? ಮತ್ತೊಂದು r ಹಂಗೆ ಇದೆ, ಒಂದ್ r ಹೋದ್ರೆ ಇನ್ನೊಂದು r ಹಂಗೆ ಉಳಿಯತ್ತಲ್ವಾ? ಸೊ 2 = r ಆಗತ್ತೆ. ಅರ್ಥ ಏನು ಹಿಂಗಂದ್ರೆ r = 2 ಮಾನಗಳು. ಎಲ್ಲಾದ್ರೂ ಇದೇನಾ ಆಪ್ಷನ್ ಅಲ್ಲಿ? ಚೆಕ್ ಮಾಡ್ರಿ, ಆಪ್ಷನ್ ಅಲ್ಲಿ ಇದೆನಾ? ಎಸ್, ಏನಲ್ಲಿದೆ? ಹಾಗಾಗಿ ಆಪ್ಷನ್ ಎ ಇಸ್ ರೈಟ್, 2 ಮಾನಗಳು. ಓಕೆ, ನೆಕ್ಸ್ಟ್. ಪರಿಧಿಯು 22 ಸೆಂಟಿಮೀಟರ್ ಇರುವ ಒಂದು ವೃತ್ತದ ಚತುರ್ಥಕ ಭಾಗದ ವಿಸ್ತೀರ್ಣವನ್ನ ಕಂಡುಹಿಡಿಯಿರಿ. ಸೊ ನಮ್ಗಿಲ್ಲಿ 22 ಸೆಂಟಿಮೀಟರ್ ಇರುವಂತಹ ಒಂದು ವೃತ್ತದ ಪರಿಧಿಯನ್ನ ಕೊಟ್ಟಿದ್ದಾರೆ. ಅಂದ್ರೆ 22 ಸೆಂಟಿಮೀಟರ್ ಪರಿಧಿ ಇದೆ, ಮತ್ ನಮ್ಗೆ ಏನ್ ಕೊಟ್ಟಿದ್ದಾರೆ? ವಿಸ್ತೀರ್ಣವನ್ನ ಕಂಡುಹಿಡಿಯಕ್ ಕೊಟ್ಟಿದ್ದಾರೆ. ಹೌದಾ? ಇವಾಗ ಓಕೆ, ಪರಿಧಿ ಅಂತಂದ್ರೆ 22 ಸೆಂಟಿಮೀಟರ್ ಇದೆ. ಓಕೆ, ಸೊ ಇಲ್ಲಿ ನಮ್ಗೆ ವೃತ್ತ ಚತುರ್ಥಕದ ಭಾಗ ಅಂತ ಕೊಟ್ಟಿದ್ದಾರೆ. ವೃತ್ತ ಚತುರ್ಥಕ ಭಾಗದ ವಿಸ್ತೀರ್ಣ ಅಂತಂದಾಗ ಒಂದು ವೃತ್ತದಲ್ಲಿ ನಾವೇನಾದ್ರೂ 4 ಭಾಗಗಳನ್ನ ಮಾಡಿದ್ರೆ, ಓಕೆ, ಸೊ 4 ಭಾಗಗಳನ್ನ ಮಾಡಿದ್ರೆ ಇದು ಮೊದಲನೇ ಭಾಗ, ಇದು ಎರಡನೇ ಭಾಗ, ಇದು ಮೂರನೇ ಭಾಗ, ಇದು ನಾಲ್ಕನೇ ಭಾಗ ಆಗತ್ತೆ. ಹೌದಾ? ಸೊ ಈ ಒಂದು ಭಾಗಕ್ಕೆ ನಾವು ಮೊದಲನೇ ಚತುರ್ಥಕ ಅಂತ ಕರಿತೀವಿ, ಇದನ್ನ ಎರಡನೇ ಚತುರ್ಥಕ, ಇದನ್ನ ಮೂರನೇ ಚತುರ್ಥಕ, ಇದನ್ನ ನಾಲ್ಕನೇ ಚತುರ್ಥಕ ಅಂತ ಕರೀತಾರೆ. ಹೌದಾ? ಸೊ ನಮ್ಗೆ ಚತುರ್ಥಕದ ವಿಸ್ತೀರ್ಣವನ್ನ ಕಂಡು ಹಿಡಿಬೇಕಂತಂದ್ರೆ ಒಟ್ಟು ಏರಿಯಾ ಅಂದ್ರೆ ಒಟ್ಟು ವಿಸ್ತೀರ್ಣದ ಸೂತ್ರ ಏನು? πr² ಅಲ್ವಾ? ಸೊ ಚತುರ್ಥಕದ ವಿಸ್ತೀರ್ಣವನ್ನ ಕಂಡುಹಿಡಿಬೇಕಂತಂದ್ರೆ, ಏರಿಯಾ ಆಫ್ ದ ಕ್ವಾಡ್ರಂಟ್ ಅನ್ನ ಕಂಡುಹಿಡಿಬೇಕಂತಂದ್ರೆ ನಮ್ಗೆ ಇದು ಎಷ್ಟನೇ ಒಂದು ಭಾಗ? ಇದು ಎಷ್ಟನೇ ಭಾಗ ಹೇಳ್ರಿ? 4ನೇ ಒಂದು ಭಾಗ. ಹೌದಾ? ಸೊ ನಾವು 1/4 ಇಂಟು πr² ಮಾಡ್ತೀವಿ. ಯಾಕಂದ್ರೆ ಒಟ್ಟು ವೃತ್ತದ ವಿಸ್ತೀರ್ಣ πr² ಇದೆ, ಇದು 4ನೇ ಒಂದು ಭಾಗ. ಹೌದಲ್ವಾ? 4ನೇ ಒಂದು ಭಾಗ. ಇಷ್ಟೇ ಭಾಗದ ವಿಸ್ತೀರ್ಣ ಬೇಕಾದ್ರೆ ನೀವು 4ನೇ ಒಂದು ಸೊ ವೃತ್ತದ ವಿಸ್ತೀರ್ಣ ಎಷ್ಟಿದೆ? 22 ಸೆಂಟಿಮೀಟರ್ ಇದೆ. ಇವಾಗ ನಾವೇನ್ ಮಾಡೋಣ, 2 ಇಂಟು π ಅಂತಂದ್ರೆ 22/7. r ಅಂತಂದ್ರೆ ನಮಗ್ ಗೊತ್ತಿಲ್ಲ, ಸೊ 22. ನೆಕ್ಸ್ಟ್ ಏನ್ ಮಾಡೋಣ, 7ಅನ್ನ ಇಲ್ಲಿ ಟ್ರಾನ್ಸ್ಫರ್ ಮಾಡೋಣ, ಸೊ ಇಂಟು ಆಗತ್ತೆ. 2 ಇಂಟು 22 ಅನ್ನ ಈ ಕಡೆ ಟ್ರಾನ್ಸ್ಫರ್ ಮಾಡಿದ್ರೆ ಅದು /2 ಇಂಟು 22 ಆಗತ್ತೆ. ಹೌದಲ್ವಾ? r = 22 ಇಂಟು 7
ಡಿವೈಡೆಡ್ ಬೈ 2 ಇಂಟು 22 ಆಗತ್ತೆ. 22 ಕ್ಯಾನ್ಸಲ್ ಆಯ್ತಾ? ಸೊ ಏನ್ ಉಳಿಯುತ್ತೆ ನಿಮ್ಗೆ? ಆರ್ ಇಸ್ ಈಕ್ವಲ್ ಟು 7 ಡಿವೈಡೆಡ್ ಬೈ 2 ಉಳಿಯುತ್ತೆ. ಸೊ ಇವಾಗ ಆರ್ ನ ಬೆಲೆ ನಮ್ಗೆ ಗೊತ್ತಿದೆ, ಎಷ್ಟಾಯ್ತು? 7 ಡಿವೈಡೆಡ್ ಬೈ 2 ಅಂದ್ರೆ ತ್ರಿಜ್ಯ ಇಸ್ ಈಕ್ವಲ್ ಟು 7 ಡಿವೈಡೆಡ್ ಬೈ 2. ನಮಗೆ ಚತುರ್ಥಕದ ವಿಸ್ತೀರ್ಣ ಅಂತ ಕೇಳಿದಾಗ ಇವಾಗ ನಾವೇನ್ ಮಾಡೋಣ? ಪೈ ಆರ್ ಸ್ಕ್ವೇರ್ ಡಿವೈಡೆಡ್ ಬೈ 4 ಮಾಡಿದ್ರೆ ಚತುರ್ಥಕದ ವಿಸ್ತೀರ್ಣ ಸಿಗತ್ತೆ. ಪೈ ಅಂತಂದ್ರೆ 22 ಡಿವೈಡೆಡ್ ಬೈ 7 ಇಂಟು 7 ಡಿವೈಡೆಡ್ ಬೈ 2 ಇಂಟು 7 ಡಿವೈಡೆಡ್ ಬೈ 2 ಡಿವೈಡೆಡ್ ಬೈ 4 ಆಗತ್ತೆ. ಹೌದಾ? 7 7 ಕ್ಯಾನ್ಸಲ್ ಆಯ್ತು. 2 1 2 11 ಬರುತ್ತೆ. ಇವಾಗ 11 ಇಂಟು 7 ಡಿವೈಡೆಡ್ ಬೈ 2, 4ನ ಇಲ್ಲಿ ಟ್ರಾನ್ಸ್ಫರ್ ಮಾಡಿದ್ರೆ 2 ಇಂಟು 4 ಆಗತ್ತೆ. ಇವಾಗ ಏನ್ ಬರುತ್ತೆ? 11 7 77 ಡಿವೈಡೆಡ್ ಬೈ 2 4 8 ಬರುತ್ತೆ. ಇದು ನಿಮ್ಗೆ ಚತುರ್ಥಕದ ವಿಸ್ತೀರ್ಣ, ಚತುರ್ಥಕ ಭಾಗದ ವಿಸ್ತೀರ್ಣ 77 ಡಿವೈಡೆಡ್ ಬೈ 8 ಸಿಗತ್ತೆ. ಓಕೆ, ಸೊ ನೆಕ್ಸ್ಟ್ ನೋಡಿದ್ರೆ ಇದು ನಿಮ್ಗೆ 3 ಅಂಕಗಳಿಗೆ ಬರುವಂತಹ ಪ್ರಶ್ನೆ. ಒಂದು ಗಡಿಯಾರದಲ್ಲಿ ನಿಮಿಷದ ಮುಳ್ಳಿನ ಉದ್ದವು 14 ಸೆಂಟಿಮೀಟರ್ ಆಗಿದೆ. 5 ನಿಮಿಷದಲ್ಲಿ ಅದು ಕ್ರಮಿಸಿದ ವಿಸ್ತೀರ್ಣವನ್ನ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಸೊ ಒಂದು ಗಡಿಯಾರ ಅಂತ ಕೊಟ್ಟಾಗ ಒಂದು ಗಡಿಯಾರವನ್ನ ನೆನಪಿಸ್ಕೊಡ್ರಿ. ಅಲ್ಲಿ ನಿಮ್ಗೆ ಮುಳ್ಳುಗಳಿರತ್ತೆ. ಒಂದು ನಿಮಿಷದ ಮುಳ್ಳು ಇರುತ್ತೆ, ಒಂದು ಗಂಟೆಯ ಮುಳ್ಳು ಇರುತ್ತೆ, ಹಾಗೆ ಒಂದು ಸೆಕೆಂಡ್ನ ಮುಳ್ಳು ಕೂಡ ಇರುತ್ತೆ. ಇಲ್ಲಿ ನಮ್ಗೆ ಒಂದು ಗಡಿಯಾರದಲ್ಲಿ ನಿಮಿಷದ ಮುಳ್ಳಿನ ಉದ್ದ ಅಂತ ಕೊಟ್ಟಿದ್ದಾರೆ. ಸೊ ಇದು ನಮ್ ಗಂಟೆ ಮುಳ್ಳಾದ್ರೆ ಇದು ನಿಮಿಷದ ಮುಳ್ಳು. ಹಾಗಾದ್ರೆ ಈ ನಿಮಿಷದ ಮುಳ್ಳಿನ ಉದ್ದ ಅಂತ ಕೊಟ್ಟಾಗ ಸೊ ಇದು ಗಡಿಯಾರ ಅಂತ ಆದ್ರೆ ಇದು 12, ಇದು 6, ಇದು 3, ಇದು 9. ಸೊ ಇಲ್ಲಿ ನಮ್ಗೆ ಒಂದು ಗಂಟೆಯ ಮುಳ್ಳು ಇದೆ, ಒಂದು ನಿಮಿಷದ ಮುಳ್ಳು ಅಂತ ಇದೆ. ಇಲ್ಲಿ ನಮಗೆ ಗಂಟೆಯ ಮುಳ್ಳು ಮತ್ತು ನಿಮಿಷದ ಮುಳ್ಳಿನ ಉದ್ದ ಕೊಟ್ಟಿದ್ದಾರೆ. ಸೊ ನಮ್ಗೆ ಗಂಟೆಯ ಮುಳ್ಳು ಮತ್ತು ನಿಮಿಷದ ಮುಳ್ಳು ಅಂತಂದಾಗ ಈ ಗಂಟೆಯ ಮುಳ್ಳು ಮತ್ತು ನಿಮಿಷದ ಮುಳ್ಳುಗಳ ನಡುವೆ ಒಂದು ಕೋನ ಉಂಟಾಗತ್ತೆ. ಹೌದಾ? ಅಷ್ಟು ಗೊತ್ತಾಯ್ತಾ? ನೆಕ್ಸ್ಟ್ ಏನ್ ಕೊಟ್ಟಿದ್ದಾರೆ ನಮ್ಗೆ? ನಿಮಿಷದ ಮುಳ್ಳಿನ ಉದ್ದ ಅಂತ ಕೊಟ್ಟಾಗ ಇದನ್ನ ನೀವು ಗಮನಿಸಿದ್ರೆ ಇದು ವೃತ್ತ ಕೇಂದ್ರ ಆಗತ್ತೆ, ಇದು ಒಂದು ತ್ರಿಜ್ಯ ಆಗತ್ತೆ, ಇದು ಒಂದು ತ್ರಿಜ್ಯ ಆಗತ್ತೆ. ಹೌದಲ್ವಾ? ಸೊ ಅದು ತ್ರಿಜ್ಯ ಆದ್ರೆ ನಮ್ಗೆ ಅರ್ಥ ಏನು? ಅವರು ತ್ರಿಜ್ಯ ಕೊಟ್ಟ ಹಾಗೆ. ಹೌದಾ? ಸೊ ತ್ರಿಜ್ಯವನ್ನ ಕೊಟ್ಟಿದ್ದಾರೆ ನಮ್ಗೆ. ಎಷ್ಟಂತ? 14 ಸೆಂಟಿಮೀಟರ್ ಅಂತ ತ್ರಿಜ್ಯ ಕೊಟ್ಟಿದ್ದಾರೆ. ಎಷ್ಟಂತ? 14 ಸೆಂಟಿಮೀಟರ್ ತ್ರಿಜ್ಯ ಅಂತ ಕೊಟ್ಟಿದ್ದಾರೆ. ವೃತ್ತದ ತ್ರಿಜ್ಯ ಆರ್ ಅಂತಂದ್ರೆ 14 ಸೆಂಟಿಮೀಟರ್. ನಿಮಿಷದ ಮುಳ್ಳು 1 ಗಂಟೆಯಲ್ಲಿ ಸುತ್ತುವ ಕೋನ. ಸೊ ಒಂದು ವೃತ್ತ ಅಂತಂದಾಗ ಗಡಿಯಾರ ವೃತ್ತಾಕಾರದಲ್ಲಿರುತ್ತೆ. ಸೊ ವೃತ್ತದ ಪೂರ್ತಿ ಕೋನ ಎಷ್ಟಿರುತ್ತೆ? 360 ಡಿಗ್ರಿ ಇರುತ್ತೆ. ಸೊ ನಿಮಿಷದ ಮುಳ್ಳು 1 ಗಂಟೆ ಪೂರ್ತಿ 1 ಗಂಟೆಯಲ್ಲಿ ಸುತ್ತುವ ಕೋನ 360 ಡಿಗ್ರಿ. ಹೌದಾ? ಸೊ ಇದು 360 ಡಿಗ್ರಿ. ಹಾಗಾದ್ರೆ 5 ನಿಮಿಷದಲ್ಲಿ ಅದು ಕ್ರಮಿಸಿದ ವಿಸ್ತೀರ್ಣ ಅಂತಂದಾಗ ನಾವೇನ್ ಮಾಡ್ತೀವಿ? 5 ನಿಮಿಷದಲ್ಲಿ ಸುತ್ತುವ ಕೋನ ಅಂತಂದ್ರೆ 360 ಡಿಗ್ರಿ ಡಿವೈಡೆಡ್ ಬೈ 60. ಹೌದಾ? 5 ನಿಮಿಷದಲ್ಲಿ ಅಂತಂದಾಗ ಸೊ 1 ನಿಮಿಷಕ್ಕೆ 60 ಸೆಕೆಂಡ್ ಇರುತ್ತೆ, ಡಿವೈಡೆಡ್ ಬೈ 60. 1 ಗಂಟೆಯಲ್ಲಿ ಎಷ್ಟು ನಿಮಿಷ ಇರುತ್ತೆ? 60 ಅಲ್ವಾ? ಸೊ 360 ಡಿವೈಡೆಡ್ ಬೈ 60 ಇಂಟು 5 ನಿಮಿಷಕ್ಕೆ ನಾವು ಕಂಡು ಹಿಡಿತಾ ಇದ್ದೀವಿ, ಇಂಟು 5 ಮಾಡ್ತೀರಾ. ಸೊ 0 0 ಕ್ಯಾನ್ಸಲ್ ಆಯ್ತಾ? 6 1 6 6 ಆಯ್ತಾ? ಸೊ 6 ಇಂಟು 5 ಮಾಡಿದ್ರೆ ನಿಮ್ಗೆ 30 ಡಿಗ್ರಿ ಬರುತ್ತೆ. 6 5 30. ಸೊ 30 ಡಿಗ್ರಿ ಬಂತು. ನೆಕ್ಸ್ಟ್ ಈಗ ಕೋನ ಥೀಟಾ ಆಗಿರುವ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ. ಸೊ ನಾನು ಹೇಳಿದೆ ನಿಮ್ಗೆ 2 ತ್ರಿಜ್ಯಗಳು, ಇಲ್ಲಿ ಗಂಟೆ ಮತ್ತು ನಿಮಿಷದ ಮುಳ್ಳುಗಳನ್ನ ತ್ರಿಜ್ಯ ಅಂತ ತಗೊಂಡ್ರೆ ಆ 2 ತ್ರಿಜ್ಯದ ನಡುವೆ ಒಂದು ಕೋನ ಉಂಟಾಗತ್ತೆ. ಆ ಕೋನಕ್ಕೆ ನಾವೇನಂತ ಕರೆಯೋಣ? ಥೀಟಾ ಅಂತ ಕರೆಯೋಣ. ಸೊ ಇಲ್ಲಿ ನಮ್ಗೆ ಥೀಟಾ ಎಷ್ಟಾಯ್ತು? 5 ನಿಮಿಷಕ್ಕೆ ಎಷ್ಟು ಕೋನವನ್ನ ಉಂಟು ಮಾಡಿದೆ? ಸುತ್ತುವ ಕೋನ 30 ಡಿಗ್ರಿ. ಅಂದ್ರೆ ಥೀಟಾ ಎಷ್ಟಾಯ್ತು ಇಲ್ಲಿ? 30 ಡಿಗ್ರಿ ಆಯ್ತಲ್ವಾ? ಓಕೆ, ಸೊ ಥೀಟಾ ಇಸ್ ಈಕ್ವಲ್ ಟು 30 ಡಿಗ್ರಿ ಆಯ್ತಾ? ಹಾಗಾದ್ರೆ ಕೋನ 30 ಡಿಗ್ರಿ ಆಗಿರುವ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ. ಸೊ ನಮ್ಗೆ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನ ಕಂಡುಹಿಡಿಯುವ ಸೂತ್ರ ಗೊತ್ತಿದೆ. ಥೀಟಾ ಡಿವೈಡೆಡ್ ಬೈ 360 ಇಂಟು ಪೈ ಆರ್ ಸ್ಕ್ವೇರ್. ಥೀಟಾ ಅಂದ್ರೆ ಎಷ್ಟಿದೆ? 30 ಅಂತ ಇದೆ. ಡಿವೈಡೆಡ್ ಬೈ 360 ಡಿಗ್ರಿ ಇಂಟು ಪೈ ಬೆಲೆ ಎಷ್ಟಿದೆ? 22 ಡಿವೈಡೆಡ್ ಬೈ 7. ನಮ್ಗೆಲ್ಲ ಗೊತ್ತಿದೆ. ಆರ್ ಸ್ಕ್ವೇರ್ ಅಂತ ಇದೆ. ಆರ್ ಅಂತಂದ್ರೆ ನಮ್ಗೆ ಕೊಟ್ಟಿದ್ದಾರೆ ಎಷ್ಟು ಅಂತ? 14 ಸೆಂಟಿಮೀಟರ್. ಸೊ ಆರ್ ಸ್ಕ್ವೇರ್ ಅಂದಾಗ ನಾವು 14 ಇಂಟು 14, 14 ಇಂಟು 14 ಮಾಡ್ತೀರಾ. ಇಲ್ಲಿ 0 0 ಕ್ಯಾನ್ಸಲ್ ಮಾಡೋಣ.
ನೆಕ್ಸ್ಟ್ ಏನಾಗತ್ತೆ, 3 3 ಸೊ 12 ಬರುತ್ತೆ. 1 ಡಿವೈಡೆಡ್ ಬೈ 12 ಇಂಟು 22 ಡಿವೈಡೆಡ್ ಬೈ 7 ಇಂಟು 14 ಇಂಟು. ಇವಾಗ 7 1 7 2 2 1 2 6 ಹೌದಾ. ನೆಕ್ಸ್ಟ್ ಏನಾಗತ್ತೆ, 2 3 2 11. ಓಕೆ, ಇಲ್ಲಾಂದ್ರೆ ಡೈರೆಕ್ಟ್ ಆಗಿ ನಾವು ಇದು 22 ಹಾಗೆ ಇರ್ಲಿ. 2 3 2 7 ಮಾಡೋಣ. ಓಕೆ, 1 ಡಿವೈಡೆಡ್ ಬೈ 3 ಇಂಟು 22 ಇಂಟು 7 ಉಳಿಯುತ್ತೆ. ಆವಾಗ ಎಷ್ಟು ಬರುತ್ತೆ ನಿಮ್ಗೆ, 22 ಇಂಟು 7 ಮಾಡಿದ್ರೆ 2 7 14. ಸೊ 1 ಉಳಿಯುತ್ತೆ. 2 7 2 14 1 15. 154 ಡಿವೈಡೆಡ್ ಬೈ 3 ಉಳಿಯುತ್ತೆ ಸೆಂಟಿಮೀಟರ್ ಸ್ಕ್ವೇರ್. ಸೊ ನಮ್ಗಿಲ್ಲಿ ಇಷ್ಟೇ ಇರೋದು ಲೆಕ್ಕದಲ್ಲಿ. ಒಂದು ಗಡಿಯಾರ ಇದೆ, ಆ ಗಡಿಯಾರದಲ್ಲಿ ನಿಮಿಷದ ಮುಳ್ಳಿನ ಉದ್ದ 14 ಸೆಂಟಿಮೀಟರ್. ಸೊ ತ್ರಿಜ್ಯ ಗೊತ್ತಿದೆ. 1 ನಿಮಿಷದಲ್ಲಿ ಅಂದ್ರೆ ನಿಮಿಷದ ಮುಳ್ಳು 1 ಗಂಟೆಯಲ್ಲಿ ಸುತ್ತುವ ಕೋನ 360 ಡಿಗ್ರಿ. ಹಾಗಾದ್ರೆ 5 ನಿಮಿಷದಲ್ಲಿ ಅಂದಾಗ ನಾವೇನ್ ಮಾಡ್ತೀವಿ, 360 ಡಿವೈಡೆಡ್ ಬೈ 60 ಇಂಟು 5 ಮಾಡ್ತೀವಿ. ಅವಾಗ ಎಷ್ಟು ಬರುತ್ತೆ, 30 ಡಿಗ್ರಿ. ಇದೇನಾಯ್ತು ಇವಾಗ, ಇದು ಥೀಟಾ ಆಯ್ತು. ಹೌದಾ. ಸೊ ಥೀಟಾ ಗೊತ್ತಿದೆ, ಆರ್ ಗೊತ್ತಿದೆ ನಮ್ಗೆ. ನಾವೇನ್ ಮಾಡ್ಬೇಕು ಇವಾಗ, 5 ನಿಮಿಷದಲ್ಲಿ ಅದು ಕ್ರಮಿಸಿದ ವಿಸ್ತೀರ್ಣ ಅಂದಾಗ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನ ಕಂಡುಹಿಡಿಯಬೇಕು. ಸೊ ಹೌದಾ, ಇದು ತ್ರಿಜ್ಯಾಂತರ ಖಂಡ ಆಗತ್ತಾ. ಹಾಗಾದ್ರೆ ಸೂತ್ರ ಗೊತ್ತಿದೆ, ಥೀಟಾ ಡಿವೈಡೆಡ್ ಬೈ 360 ಇಂಟು ಪೈ ಆರ್ ಸ್ಕ್ವೇರ್. ಥೀಟಾ ಅಂದ್ರೆ 30 ಇದೆ, 360 ಇಂಟು ಪೈ ಅಂದ್ರೆ 22 ಡಿವೈಡೆಡ್ ಬೈ 7. ಆರ್ ಅಂತಂದ್ರೆ 14 ಇಂಟು 14. ಸೊ ನೀವು ಕ್ಯಾನ್ಸಲ್ ಮಾಡಿದ್ರೆ ಕೊನೆಗೆ ನಿಮಗೆ 154 ಡಿವೈಡೆಡ್ ಬೈ 3 ಸೆಂಟಿಮೀಟರ್ ಸ್ಕ್ವೇರ್ ಸಿಗತ್ತೆ. ಇದು ನಮ್ಮ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ. ಓಕೆ, ಸೊ ನೆಕ್ಸ್ಟ್, 21 ಸೆಂಟಿಮೀಟರ್ ತ್ರಿಜ್ಯವಿರುವ ಒಂದು ವೃತ್ತದಲ್ಲಿ ಒಂದು ಕಂಸವು ವೃತ್ತ ಕೇಂದ್ರದಲ್ಲಿ 60 ಡಿಗ್ರಿ ಕೋನವನ್ನ ಉಂಟು ಮಾಡುತ್ತೆ. ಸೊ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡ್ರಿ. ನಮ್ಗೆ ಏನ್ ಕೊಟ್ಟಿದ್ದಾರೆ, ತ್ರಿಜ್ಯ ಕೊಟ್ಟಿದ್ದಾರೆ 21 ಸೆಂಟಿಮೀಟರ್ ಅಂತ. ಆಮೇಲೆ ಒಂದು ವೃತ್ತದಲ್ಲಿ ಒಂದು ಕಂಸವು ವೃತ್ತ ಕೇಂದ್ರದಲ್ಲಿ 60 ಡಿಗ್ರಿ ಕೋನವನ್ನ ಉಂಟು ಮಾಡಿದೆ. ಸೊ ಈ ತ್ರಿಜ್ಯ ನೋಡಿದ್ರೆ, ಈ ಚಿತ್ರ ನೋಡಿದ್ರೆ ಗೊತ್ತಾಗತ್ತೆ. ತ್ರಿಜ್ಯ 21 ಸೆಂಟಿಮೀಟರ್, ವೃತ್ತ ಕೇಂದ್ರದಲ್ಲಿ 60 ಡಿಗ್ರಿ ಕೋನವನ್ನ ಉಂಟು ಮಾಡುತ್ತೆ. ಹಾಗಾದ್ರೆ ನಮ್ಗೇನ್ ಬೇಕು, ಕಂಸದ ಉದ್ದ ಎ ಬಿ ಅಂತ ಇದೆ ಅಲ್ವಾ, ಇದು ಕಂಸದ ಉದ್ದ. ನೆಕ್ಸ್ಟ್ ಏನ್ ಬೇಕು, ಕಂಸದಿಂದ ಉಂಟಾದ ತ್ರಿಜ್ಯಾಂತರ ಖಂಡ, ಈ ಪೂರ್ತಿ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ. ಅನುರೂಪ ಜಾದಿಂದ ಉಂಟಾದ ವೃತ್ತಖಂಡದ ವಿಸ್ತೀರ್ಣ. ಸೊ ಎ ಬಿ ಅನ್ನುವಂತಹ ಒಂದು ಜಾದಿಂದ ಉಂಟಾದಂತಹ ಈ ಒಂದು ವೃತ್ತಖಂಡದ ವಿಸ್ತೀರ್ಣ ನಮಗ್ ಬೇಕು. ಹಾಗಾದ್ರೆ ನಮ್ಗೆ ಏನೇನ್ ಗೊತ್ತಿದೆ ಬರ್ಕೊಳ್ಳೋಣ. ವೃತ್ತದ ತ್ರಿಜ್ಯ ಗೊತ್ತಿದೆ 21 ಸೆಂಟಿಮೀಟರ್ ಅಂತ. ನೆಕ್ಸ್ಟ್ ನಮ್ಗೆ ಥೀಟಾ ಗೊತ್ತಿದೆ 60 ಡಿಗ್ರಿ ಅಂತ. ಹಾಗಾದ್ರೆ ಕಂಸದ ಉದ್ದವನ್ನ ಕಂಡುಹಿಡಿಬೇಕಂದ್ರೆ ನಮ್ಗೆಲ್ಲ ಸೂತ್ರ ಗೊತ್ತಿದೆ, ನೆನಪು ಮಾಡ್ಕೊಳ್ರಿ. ಥೀಟಾ ಡಿವೈಡೆಡ್ ಬೈ 360 ಇಂಟು 2 ಪೈ ಆರ್. ಹೌದಾ. ಸೊ ಲೆಂತ್ ಆಫ್ ದ ಸರ್ಕಲ್, ಕಂಸದ ಉದ್ದ ಥೀಟಾ ಅಂದ್ರೆ 60 ಡಿಗ್ರಿ ಇದೆ, ಡಿವೈಡೆಡ್ ಬೈ 360 ಡಿಗ್ರಿ ಇಂಟು 2 ಪೈ ಆರ್. ಪೈ ಅಂದ್ರೆ 22 ಡಿವೈಡೆಡ್ ಬೈ 7 ಇಂಟು ಆರ್ ಅಂದ್ರೆ 21 ಇದೆ. ಸೊ ನಮ್ಗೆ ಇಲ್ಲಿ ನೀವು ಕ್ಯಾನ್ಸಲ್ ಮಾಡಿದ್ರೆ 7 1 7 3 21, 0 0, ಆರ್ ಬಂದ್ರೆ ಆರ್ ಆರ್ಲೆ. ಸೊ 2 3 6, 2 1 2, ಏನ್ ಉಳಿತ್ ನಮ್ಗೆ, 3 3 ಕ್ಯಾನ್ಸಲ್ ಮಾಡ್ತೀರಾ, 22 1 22. ಸೊ ಕೊನೆಗೆ ನಿಮ್ಗೆ ಏನ್ ಉಳಿಯುತ್ತೆ, 22 ಸೆಂಟಿಮೀಟರ್ ಉಳಿಯುತ್ತೆ. ಹಾಗಾದ್ರೆ ಕಂಸದ ಉದ್ದ ಎಷ್ಟಾಯ್ತು, 22 ಸೆಂಟಿಮೀಟರ್. ಕಂಸದ ಉದ್ದ ಯಾವ್ದಿಲ್ಲಿ, ಎ ಬಿ. ಹೌದಾ. ಸೊ ನೆಕ್ಸ್ಟ್ ಏನ್ ಕೇಳಿದ್ದಾರೆ, ಎ ಬಿ ವೃತ್ತ ಕಂಸವು ಉಂಟು ಮಾಡುವ ಕೋನ 60 ಡಿಗ್ರಿ. ಆದ್ರೆ ಕಂಸದಿಂದ ಉಂಟಾದ ತ್ರಿಜ್ಯಾಂತರ ಖಂಡ 60 ಡಿಗ್ರಿ ಕೋನ ಉಂಟು ಮಾಡುವ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಅಂದಾಗ ನೀವೇನ್ ಮಾಡ್ತೀರಾ, ಥೀಟಾ ಡಿವೈಡೆಡ್ ಬೈ 360 ಇಂಟು ಪೈ ಆರ್ ಸ್ಕ್ವೇರ್ ಅನ್ನುವಂತಹ ಸೂತ್ರವನ್ನ ಬಳಸ್ತೀರಾ. ಯಾಕೆಂದ್ರೆ ಇದು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಅಂದಾಗ ಥೀಟಾ ಡಿವೈಡೆಡ್ ಬೈ 360 ಇಂಟು ಪೈ ಆರ್ ಸ್ಕ್ವೇರ್ ಮಾಡ್ತೀರಾ. ಥೀಟಾದ ಬೆಲೆ ನಮ್ಗೆ ಗೊತ್ತಿದೆ, ಯಾಕೆ ಅವರೇ ಕೊಟ್ಟಿದ್ದಾರೆ, ಕೇಂದ್ರದಲ್ಲಿ ನಮ್ಗೆ 60 ಡಿಗ್ರಿ ಕೋನ ಉಂಟಾಗಿದೆ ಅಂತ ಕೊಟ್ಟಿದ್ದಾರೆ. ಸೊ 60 ಡಿಗ್ರಿ ಅಂತ ಬರೆಯೋಣ. ಡಿವೈಡೆಡ್ ಬೈ 360 ಡಿಗ್ರಿ ಇಂಟು ಪೈ ಬೆಲೆ ಎಷ್ಟಿದೆ, 22 ಡಿವೈಡೆಡ್ ಬೈ 7 ಇಂಟು ಆರ್ ಸ್ಕ್ವೇರ್. ಆರ್ ಅಂತಂದ್ರೆ 21, 21 ಇಂಟು 21. ಇಷ್ಟು ಬರ್ಕೋತೀರಾ. ಸೊ ನೆಕ್ಸ್ಟ್ ಏನ್ ಮಾಡ್ತೀರಾ, ಕ್ಯಾನ್ಸಲ್ ಮಾಡೋಣ. 0 0 ಕ್ಯಾನ್ಸಲ್ ಆಯ್ತಾ, ಆರ್ ಒಂದ್ಲೆ ಆರ್ ಒಂದ್ಲೆ ಆರ್ ಎರಡ್ಲೆ. ಸೊ 1 ಡಿವೈಡೆಡ್ ಬೈ 12 ಆಗತ್ತೆ.
ಮತ್ತೆ ನೀವು ಕ್ಯಾನ್ಸಲ್ ಮಾಡಿದ್ರೆ 3 4 12 3 7 21. ಹೌದಾ? ನೆಕ್ಸ್ಟ್ ಏನಾಗತ್ತೆ? 4 2 2 4 2 1 2 1 11 7 77. 77 ಇಂಟು 21 ಡಿವೈಡೆಡ್ ಬೈ 2 ಆಗತ್ತೆ. ಸೊ ಇಲ್ಲೂ 7 ಇದೆ, ಇಲ್ಲೂ 7 ಇದೆ. 11 ಇಂಟು 21 ಡಿವೈಡೆಡ್ ಬೈ 2 ಆಗತ್ತೆ ನೋಡ್ರಿ. ಎಲ್ಲಾದ್ರೂ ಒಂದು ಉಳಿತಾ? ಓಕೆ, ಇದ್ರ ಪ್ರಕರಣ ಮಾಡೋಣ. ಒಂದೇ ನಿಮಿಷ. ಎಸ್. ಸೊ ನಮ್ಗೆ ಇಲ್ಲಿ 0 0 ಕ್ಯಾನ್ಸಲ್ ಆಯ್ತಾ? 1 ಡಿವೈಡೆಡ್ ಬೈ 12 ಬಂತು. ನೆಕ್ಸ್ಟ್ 2 6 2 6 12. ಇದು 6 ಹಂಗೆ ಬರೆಯೋಣ ಇದನ್ನ. ಸೊ ಟೋಟಲ್ ಆಗಿ ಮಾಡೋಣ. 60 ಡಿಗ್ರಿ ಡಿವೈಡೆಡ್ ಬೈ 360 ಡಿಗ್ರಿ ಇಂಟು 22 ಡಿವೈಡೆಡ್ ಬೈ 7 ಇಂಟು 21 ಇಂಟು 21 ಅಂತ ಇದೆ. ಓಕೆ, ಸೊ 0 0 ಕ್ಯಾನ್ಸಲ್ ಆಯ್ತಾ? 6 1 6 1 6 2. ಹೌದಾ? 12 ಬಂತು. 6 6 36. ಸೊ 6 ಬರುತ್ತಾ? 3 2 6 6 ಬರುತ್ತೆ. 6 ಆಯ್ತಾ? ನೆಕ್ಸ್ಟ್ ಏನ್ ಮಾಡ್ತೀರಾ? 7 1 7 3 21. ಇವಾಗ ಡೈರೆಕ್ಟ್ ಆಗಿನೇ ಕ್ಯಾನ್ಸಲ್ ಮಾಡೋಣ. 3 1 3 2. ನೆಕ್ಸ್ಟ್ ಯಾವ್ದು ಹೋಗುತ್ತೆ? 2 1 2 11. ಎಷ್ಟು ಉಳಿತು ನಮ್ಗೆ? 21 ಇಂಟು 11 ಉಳಿತು. ಸೊ 11 ಇಂಟು 21 ಎಷ್ಟಾಯ್ತು ಹೇಳ್ರಿ? 11 ಇಂಟು 21 ಮಾಡಿದ್ರೆ ನಮ್ಗೆ 231 ಬರುತ್ತೆ ಸೆಂಟಿಮೀಟರ್ ಸ್ಕ್ವೇರ್. ಹಾಗಾದ್ರೆ 60 ಡಿಗ್ರಿ ಕೋನ ಉಂಟು ಮಾಡುವ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಎಷ್ಟಾಯ್ತು? 231 ಸೆಂಟಿಮೀಟರ್ ಸ್ಕ್ವೇರ್ ಆಯ್ತು. ನೆಕ್ಸ್ಟ್ ನಮ್ಗೆ ಏನ್ ಕೊಟ್ಟಿದ್ದಾರೆ? ಅನುರೂಪ ಜಾದಿಂದ ಉಂಟಾದ ವೃತ್ತಖಂಡದ ವಿಸ್ತೀರ್ಣ ಅಂತ ಕೊಟ್ಟಿದ್ದಾರೆ. ಸೊ ನಮ್ಗೆ ವೃತ್ತಖಂಡದ ವಿಸ್ತೀರ್ಣವನ್ನ ಕಂಡುಹಿಡಿಬೇಕಂತಂದ್ರೆ ನಾವು ಮೊದ್ಲೇನ್ ಮಾಡ್ತೀವಿ? ಈಗ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಮೈನಸ್ ತ್ರಿಭುಜದ ವಿಸ್ತೀರ್ಣ. ಸೊ ತ್ರಿಭುಜ ಯಾವ್ದಿದೆ? ಓ ಎ ಬಿ ಅಂತ ತ್ರಿಭುಜ ಇದೆ. ಹೌದಾ? ಸೊ ನಿಮ್ಗೆ ಕಾಣಿಸ್ತಾ ಇದೆ ಓ ಎ ಬಿ. ಇಲ್ಲಿ ನಮ್ಗೆ ಓ ಎಷ್ಟಿದೆ? 60 ಡಿಗ್ರಿ ಇದೆ. ಹೌದಾ? ಸೊ 60 ಡಿಗ್ರಿ ಅಂದಾಗ ಇಲ್ಲೂ 60 ಡಿಗ್ರಿ, ಇಲ್ಲೂ 60 ಡಿಗ್ರಿ ಬಂದ್ರೆ 180 ಡಿಗ್ರಿ ಆಯ್ತಾ? ಸೊ ಇಲ್ಲೂ 60, ಇಲ್ಲೂ 60, ಇಲ್ಲೂ 60 ಬಂದಾಗ ಅದು ಎಂತ ತ್ರಿಭುಜ ಆಗತ್ತೆ? ಸಮಬಾಹು ತ್ರಿಭುಜ ಆಗತ್ತೆ. ಹೌದಾ? ಕೋನದ ಅಳತೆಗಳು ಸಮ ಇದೆ. ಮತ್ತೆ ಸಮಬಾಹು ತ್ರಿಭುಜ ಅಂತ ಅಂದಾಗ ಇದು 21 ಸೆಂಟಿಮೀಟರ್ ಇದೆ. ಸೊ ಇದು ಕೂಡ ಎಷ್ಟಾಗತ್ತೆ? 21. ಇದು ಕೂಡ 21 ಸೆಂಟಿಮೀಟರ್ ಆಗತ್ತೆ. ಹಾಗಿದ್ರೆ ಬಾಹುಗಳ ಅಳತೆಗಳು ಏನಾಯ್ತು? ಸಮ ಆಯ್ತು. 21 21 21. ನೆಕ್ಸ್ಟ್ ಏನಾಗತ್ತೆ? ನಿಮಗೆ ಗೊತ್ತಿದೆ, ವೃತ್ತ ಕೇಂದ್ರದಿಂದ ಎಳೆದಿರುವಂತಹ 2 ತ್ರಿಜ್ಯಗಳು ಸಮವಾಗಿರತ್ತೆ ಅಂತ ನಾವು ವೃತ್ತದಲ್ಲಿ ನೋಡಿದೀವಿ. ಇದು 21 ಆದ್ರೆ ಇದು ಕೂಡ 21 ಇರತ್ತೆ. ಇಲ್ಲಿ 60 ಡಿಗ್ರಿ ಆದ್ರೆ ಇದು 60 60 ಅಂದ್ರೆ ಒಟ್ಟು ಕೂಡಿಸಿದಾಗ 180 ಡಿಗ್ರಿ ಬರುತ್ತೆ. ಆವಾಗ 3 ಕೋನಗಳು ಸಮ ಇದ್ರೆ, ಬಾಹುಗಳು ಸಮ ಇದ್ರೆ ಅದನ್ನ ಸಮಬಾಹು ತ್ರಿಭುಜ ಅಂತ ಕರಿತೀವಿ. ಸೊ ಸಮಬಾಹು ತ್ರಿಭುಜ ಎ ಓ ಬಿ ಯ ವಿಸ್ತೀರ್ಣವನ್ನ ಕಂಡು ಹಿಡಿಯುವ ಸೂತ್ರ ನಿಮಗೆ ಗೊತ್ತಿದೆ. √3 ಡಿವೈಡೆಡ್ ಬೈ 4 ಇಂಟು ಬಾಹು ಸ್ಕ್ವೇರ್. ಹೌದಾ? ಸೊ ಬಾಹುವನ್ನ ನೀವೇನಾದ್ರೂ ಎ ಸ್ಕ್ವೇರ್ ಅಂತ ತಗೊಂಡ್ರೆ ಇಂಟು ಎ ಅಂತ ತಗೊಂಡ್ರೆ ಎ ಸ್ಕ್ವೇರ್ ಆಗತ್ತೆ. ಪ್ರತಿ ಬಾಹುವಿನ ಅಳತೆಯನ್ನ ಎ ಅಂತ ನೀವು ತಗೊಂಡ್ರೆ ಎ ಸ್ಕ್ವೇರ್ ಆಗತ್ತೆ. ಬಟ್ ನಮ್ಗೆ ಇಲ್ಲಿ ಗೊತ್ತಿದೆ ಏನಂತ? ಬಾಹು ಯಾವುದು? ಓ ಎ ಬಿ ಮತ್ತು ಓ ಬಿ. ನಾವು ಜನರಲ್ ಆಗಿ √3 ಡಿವೈಡೆಡ್ ಬೈ 4 ಇಂಟು ಎ ಸ್ಕ್ವೇರ್ ಅಂತ ಬರಿತೀವಿ. ಪ್ರತಿ ಬಾಹುವಿನ ಅಳತೆ ಎಷ್ಟಿದೆ ಇಲ್ಲಿ? 21 ಇದೆ. ಹಾಗಾಗಿ √3 ಡಿವೈಡೆಡ್ ಬೈ 4 ಇಂಟು 21 ಸ್ಕ್ವೇರ್ ಅಂತ ಬರಿತೀವಿ. ಸೊ 21 ಸ್ಕ್ವೇರ್ ಅಂತಂದ್ರೆ ಅದೆಷ್ಟಾಗತ್ತೆ? 441 √3 ಆಗತ್ತೆ ಡಿವೈಡೆಡ್ ಬೈ ಈ 4 ಹಾಗೆ ಉಳಿಯುತ್ತೆ. ಸೊ 441 √3 ಡಿವೈಡೆಡ್ ಬೈ 4 ಸೆಂಟಿಮೀಟರ್ ಸ್ಕ್ವೇರ್. ಇದು ಸಮಬಾಹು ತ್ರಿಭುಜದ ವಿಸ್ತೀರ್ಣ. ಹಾಗಾದ್ರೆ ಅನುರೂಪ ಜಾವು ಉಂಟು ಮಾಡುವ ವೃತ್ತಖಂಡದ ವಿಸ್ತೀರ್ಣವನ್ನ ನೀವು ಕಂಡುಹಿಡಿಬೇಕಾದ್ರೆ ಅವಾಗ ನಿಮಗೆ ಗೊತ್ತಿದೆ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಮೈನಸ್ ಸಮಬಾಹು ತ್ರಿಭುಜದ ವಿಸ್ತೀರ್ಣ. ಸೊ ತ್ರಿಜ್ಯಾಂತರ ಖಂಡ ಥೀಟಾದಿಂದ ಉಂಟಾದಂತಹ ವಿಸ್ತೀರ್ಣ ಎಷ್ಟಿದೆ? ಥೀಟಾ 60 ಡಿಗ್ರಿ ಇದೆ ಅಲ್ವಾ? ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಎಷ್ಟಿದೆ? 231 ಸೆಂಟಿಮೀಟರ್ ಅಂತ ಇದೆ. ವಿಸ್ತೀರ್ಣ. ಓಕೆ,
231 ಮೈನಸ್ ಸಮಬಾಹು ತ್ರಿಭುಜದ ವಿಸ್ತೀರ್ಣ ಎಷ್ಟಿದೆ 441 √3/4 ಅಂತ ಇದೆ. ಇದನ್ನ ಹಾಗೆ ಇಡೋಣ ಸೆಂಟಿಮೀಟರ್ ಸ್ಕ್ವೇರ್. ಇದು ವೃತ್ತಖಂಡ, ಇಲ್ಲಿ ಉಂಟಾದಂತಹ ವೃತ್ತಖಂಡದ ವಿಸ್ತೀರ್ಣ. ಈ ವೃತ್ತಖಂಡದ ವಿಸ್ತೀರ್ಣವನ್ನ ಕಂಡುಹಿಡಿಬೇಕಾದ್ರೆ ಮೊದಲು ತ್ರಿಜ್ಯಾಂತರ ಖಂಡ, ಪೂರ್ತಿ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನ ಕಂಡುಹಿಡಿಬೇಕು. ಅದರಲ್ಲಿ ನಾವು ಈ ತ್ರಿಭುಜ ಇಷ್ಟೇ ಪಾರ್ಟ್ ಅನ್ನ ಕಂಡುಹಿಡಿದ್ರೆ ಪೂರ್ತಿ ಪಾರ್ಟು ಮತ್ತೆ ಈ ಒಂದು ತ್ರಿಭುಜದ ವಿಸ್ತೀರ್ಣವನ್ನ ನೀವು ಮೈನಸ್ ಮಾಡಿದ್ರೆ ಇಷ್ಟೇ ಪಾರ್ಟ್ ಉಳ್ಕೊಳತ್ತಲ್ವಾ, ಇದು ವೃತ್ತಖಂಡದ ವಿಸ್ತೀರ್ಣ. ಓಕೆ, ನೆಕ್ಸ್ಟ್ 35 ಮಿಲಿಮೀಟರ್ ವ್ಯಾಸವಿರುವ, ಒಂದೇ ನಿಮಿಷ, ಮೂವತ್ತೈದು ಮಿಲಿಮೀಟರ್ ವ್ಯಾಸವಿರುವ ವೃತ್ತಾಕಾರದ ಪದಕವನ್ನ ಬೆಳ್ಳಿ ತಂತಿಯಿಂದ ಮಾಡಿದೆ. ಬೆಳ್ಳಿ ತಂತಿಯ 5 ವ್ಯಾಸಗಳನ್ನು ಉಪಯೋಗಿಸಿ ವೃತ್ತವನ್ನ ಸಮನಾದ 10 ತ್ರಿಜ್ಯಾಂತರ ಖಂಡಗಳಾಗಿ ತೋರಿಸಿದೆ. ಸೊ ಈ ಚಿತ್ರದಲ್ಲಿ ನೀವು ನೋಡಬಹುದು, ಹೌದಾ? 1 2 3 4 5 6 7 8 9 10 ತ್ರಿಜ್ಯಾಂತರ ಖಂಡಗಳಾಗಿ ನಾವು ಅದನ್ನ ವಿಭಾಗಿಸಿದೆ. ಹಾಗಾದ್ರೆ ಇಲ್ಲಿ ಬೇಕಾಗುವ ಬೆಳ್ಳಿ ತಂತಿಯ ಉದ್ದ, ಪದಕದಲ್ಲಿನ ಪ್ರತಿ ತ್ರಿಜ್ಯಾಂತರ ಖಂಡ, ಇಲ್ಲಿ ಇದು 1, ಇದು 2, ಇದು 3, ಇದಂದ್ರೆ ಇದು ಪ್ರತಿ ತ್ರಿಜ್ಯಾಂತರ ಖಂಡ, ಇದು ತ್ರಿಜ್ಯಾಂತರ ಖಂಡ. ಹಾಗಾದ್ರೆ ಪ್ರತಿ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನ ಕಂಡುಹಿಡಿಬೇಕು. ಹೇಗೆ? ಇಲ್ಲಿ ನಮ್ಗೆ ವ್ಯಾಸ ಅಂತ ಕೊಟ್ಟಿದ್ದಾರೆ. ಸೊ ವ್ಯಾಸಗಳ ಸಂಖ್ಯೆ ಅಂತಂದ್ರೆ 5 ತಂತಿಯ ವ್ಯಾಸಗಳನ್ನು ಉಪಯೋಗಿಸಿದ್ದಾರೆ. ಸೊ ವ್ಯಾಸಗಳ ಸಂಖ್ಯೆ 5 ಇದೆ. ವ್ಯಾಸದ ಉದ್ದ ಎಷ್ಟಿದೆ? 35 ಮಿಲಿಮೀಟರ್ ಅಂತ ಇದೆ, ಹೌದಾ? ಸೊ ನಮ್ಗೆ ವ್ಯಾಸ ಅಂದಾಗ ಡಿ ಕೊಟ್ಟಿದ್ದಾರೆ, ಎಷ್ಟಿದೆ? 35 ಮಿಲಿಮೀಟರ್ ಅಂತ ಇದೆ. ಬಟ್ ನಮ್ಗೇನ್ ಬೇಕು? ಆರ್ ಬೇಕು. ಆರ್ ಅಂತಂದ್ರೆ D/2 ಮಾಡಿದ್ರೆ ನಿಮ್ಗೆ ಆರ್ ಸಿಗತ್ತೆ. ಸೊ ಹಾಗಾಗಿ ಆರ್ ಅಂದ್ರೆ 35/2 ಮಿಲಿಮೀಟರ್ ಆಗತ್ತೆ. ಬೇಕಾದ ಬೆಳ್ಳಿ ತಂತಿಯ ಉದ್ದ, ಬೆಳ್ಳಿ ತಂತಿಯ ಉದ್ದ ಅಂತಂದ್ರೆ ಪದಕದ ಸುತ್ತಳತೆ ತಂತಿಯ ಉದ್ದ ಅಂತಂದ್ರೆ ನಾವು 2πr ಅಂತ ನೋಡಿದ್ವಿ, ಹೌದಾ? ಉದ್ದವನ್ನ ಕಂಡುಹಿಡಿಬೇಕಾದ್ರೆ 2πr ಬಳಸ್ತಿದ್ವಿ, ನೆನಪಿದೆನಾ? ಸೊ 2πr ಪ್ಲಸ್ 5 ವ್ಯಾಸಗಳ ಉದ್ದ, ಹೌದಾ? ಇಲ್ಲಿ ನೋಡ್ರಿ, 5 ವ್ಯಾಸಗಳನ್ನ ಉಪಯೋಗಿಸಿ ಮಾಡಿದೆ. ಪ್ರತಿ ವ್ಯಾಸದ ಉದ್ದ ಎಷ್ಟಿದೆ? 35 ಮಿಲಿಮೀಟರ್. ಹಾಗಾದ್ರೆ 5 ವ್ಯಾಸ ಇಂಟು ಪ್ರತಿ ವ್ಯಾಸದ ಉದ್ದ 35 ಮಿಲಿಮೀಟರ್ ಅಂತ ಇದೆ. ಸೊ ಇದೆರಡನ್ನ ಗುಣಿಸಿದ್ರೆ ನಿಮ್ಗೆ ಏನ್ ಸಿಗತ್ತೆ? 175 ಮಿಲಿಮೀಟರ್ ಸಿಗತ್ತೆ. 2π ಅಂತಂದ್ರೆ 22/7 ಇಂಟು ಆರ್ ಅಂತಂದ್ರೆ 35/2. ಯಾಕಂದ್ರೆ ಇಲ್ಲಿದೆ ನೋಡ್ರಿ, ಆರ್ ಅಂತಂದ್ರೆ ಪೈ ಬೆಲೆ 22/7, ಆರ್ ಬೆಲೆ 35/2 ಪ್ಲಸ್ ಇದೆರಡನ್ನ ಗುಣಿಸ್ರೆ 5 5 25, 5 3 15, 15 2 17. ಸೊ 175 ಮಿಲಿಮೀಟರ್ ಆಯ್ತು. ಇವಾಗ 2 11 7 1 7 5 35. ಓಕೆ, ಸೊ ನಮ್ಗೆ ಏನ್ ಬರುತ್ತೆ? ಇದು 11 5 55, 55 ಇಂಟು 2 ಮಾಡಿದ್ರೆ 110 ಬರುತ್ತೆ. 110 ಪ್ಲಸ್ 175 ಅಂದ್ರೆ 185 ಮಿಲಿಮೀಟರ್ ಬರುತ್ತೆ. ಇದು ಏನು? ಬೇಕಾಗುವ ಬೆಳ್ಳಿ ತಂತಿಯ ಉದ್ದ. ಹಾಗೆ ತ್ರಿಜ್ಯಾಂತರ ಖಂಡಗಳ ಸಂಖ್ಯೆ ಎಷ್ಟಿದೆ? ನಮ್ಗೆ ಇಲ್ಲಿ 10 ಅಂತ ಇದೆ. ಸೊ ನಾವೇನ್ ಕಂಡುಹಿಡಿಯಬೇಕು? ಪ್ರತಿ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನು. ಪ್ರತಿ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಅಂತಂದಾಗ ಎಷ್ಟು ಸಂಖ್ಯೆ ಇದೆ? 10 ಸಂಖ್ಯೆ ಇದೆ, ಹೌದಾ? πr² / 10 ಮಾಡ್ತೀರಾ. ಒಂದು ವೃತ್ತದ ವಿಸ್ತೀರ್ಣ πr². ಸೊ ಡಿವೈಡೆಡ್ ಬೈ ಎಷ್ಟು ತ್ರಿಜ್ಯಾಂತರ ಖಂಡಗಳಿದೆ? 10 ಇದೆ. ಸೊ ಪೈ ಅಂತಂದ್ರೆ 22/7, ಆರ್ ಅಂತಂದ್ರೆ 35/2 ಹೋಲ್ ಸ್ಕ್ವೇರ್ ಆಗತ್ತೆ, ಡಿವೈಡೆಡ್ ಬೈ 10. ಸೊ ಇದನ್ನ ನೀವು ಬಿಡಿಸಿ ಬಂದಾಗ ನಿಮ್ಗೆ 385/4 ಆಗತ್ತೆ. ಸೊ ಕ್ಯಾನ್ಸಲ್ ಮಾಡಿ ನೋಡ್ರಿ, 7 ಅಂದ್ರೆ 7 5 ಬರುತ್ತೆ, 2 1 2 11, ಹೌದಾ? ಸೊ ನೀವು ಕ್ಯಾಲ್ಕುಲೇಷನ್ ಮಾಡಿದಾಗ 3850/4 ಡಿವೈಡೆಡ್ ಬೈ 10 ಬರುತ್ತೆ. ಈ 0 ಕ್ಯಾನ್ಸಲ್ ಮಾಡಿದ್ರೆ ಕೊನೆಗೆ ನಿಮ್ಗೆ 385/4 ಬರುತ್ತೆ. ಇದು ನಮ್ಗೇನು? ಪ್ರತಿಯೊಂದು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಮಿಲಿಮೀಟರ್ ನಲ್ಲಿ ಕೊಟ್ಟಿದ್ದಾರೆ. ಸೊ ಮಿಲಿಮೀಟರ್ ಸ್ಕ್ವೇರ್ ಅಂತ ಬರೀತೀವಿ, ಹೌದಲ್ವಾ? ಸೊ ಇನ್ನೊಂದು ಅಂತಂದ್ರೆ, ಒಂದೇ ನಿಮಿಷ,
ನೆಕ್ಸ್ಟ್ ಇಲ್ಲೂ ಕೂಡ ಹಾಗಿದೆ, ಒಂದೇ ನಿಮಿಷ. ಹ 10 ಸೆಂಟಿಮೀಟರ್ ತ್ರಿಜ್ಯವುಳ್ಳ ವೃತ್ತದಲ್ಲಿನ ಒಂದು ಜಾವು ಕೇಂದ್ರದಲ್ಲಿ ಲಂಬ ಕೋನವನ್ನ ಉಂಟು ಮಾಡುತ್ತೆ. ಜಾದಿಂದ ಉಂಟಾದ ಲಘು ವೃತ್ತಖಂಡ ಅಧಿಕ ತ್ರಿಜ್ಯಾಂತರ ಖಂಡಗಳ ವಿಸ್ತೀರ್ಣವನ್ನ ಕಂಡುಹಿಡಿಯಿರಿ. ಇಲ್ಲಿ ನಮ್ಗೆ ಲಘು ವೃತ್ತಖಂಡ ಮತ್ತು ಅಧಿಕ ತ್ರಿಜ್ಯಾಂತರ ಖಂಡವನ್ನ ಕೇಳಿದ್ದಾರೆ. ಓಕೆ, ಸೊ ನೆನ್ಪಿಟ್ಕೊಳ್ರಿ, ಎರಡನ್ನೂ ಕಂಡುಹಿಡಿಬೇಕು. ಹಾಗಾದ್ರೆ ಇಲ್ಲಿ ಏನ್ ಕೊಟ್ಟಿದ್ದಾರೆ, 10 ಸೆಂಟಿಮೀಟರ್ ತ್ರಿಜ್ಯ, ಪ್ರತಿ ತ್ರಿಜ್ಯ ಎಷ್ಟಿದೆ, 10 ಸೆಂಟಿಮೀಟರ್ ಇದೆ. ಹೌದಾ, ಆರ್ ಎಷ್ಟಿದೆ ನಮ್ಗೆ, 10 ಸೆಂಟಿಮೀಟರ್. ಅಧಿಕ ವೃತ್ತಖಂಡ ಉಂಟು ಮಾಡುವ ಕೋನ ಅಂತಂದಾಗ ವೃತ್ತ ಕೇಂದ್ರದಲ್ಲಿ ಲಂಬ ಕೋನವನ್ನ ಉಂಟು ಮಾಡುತ್ತೆ. ಸೊ ಅಧಿಕ ವೃತ್ತಖಂಡವನ್ನ ನಾವು ನೋಡ್ತಾ ಇದ್ದೀವಿ. ಅಧಿಕ ವೃತ್ತಖಂಡ ಅಂದ್ರೆ ಈ ಪಾರ್ಟ್ ಅನ್ನ ನೋಡಿದ್ರೆ ಇದೇನಾಗತ್ತೆ, 90 ಡಿಗ್ರಿಗಿಂತ ಜಾಸ್ತಿನೇ ಇದೆ. ಸೊ ಹಾಗಾದ್ರೆ ಇದು 360, 90ಕ್ಕಿಂತ ಜಾಸ್ತಿ ಅಂದಾಗ 360 ಮೈನಸ್ 90 ಡಿಗ್ರಿ ಮಾಡಿದ್ರೆ ನಿಮ್ಗೆ ಈ ಕೋನ ಬರುತ್ತೆ. ಯಾಕೆ, ಇಲ್ಲಿ ನಮ್ಗೆ ಈ ಕೋನ 90 ಡಿಗ್ರಿ ಇದೆ. ಸೊ ಈ ಕೋನ ಎಷ್ಟಾಗತ್ತೆ, 360 ಮೈನಸ್ 90 ಮಾಡಿದ್ರೆ ಉಳಿದಿರುವಂತ ಕೋನ ಸಿಗತ್ತೆ ನಿಮ್ಗೆ, ಅದು 270 ಡಿಗ್ರಿ ಇದೆ. ಅಧಿಕ ವೃತ್ತಖಂಡದ ವಿಸ್ತೀರ್ಣ ಥೀಟಾ ಡಿವೈಡೆಡ್ ಬೈ 360 ಡಿಗ್ರಿ ಇಂಟು ಪೈ ಆರ್ ಸ್ಕ್ವೇರ್ ಅಂತ ಅಂದಾಗ ಥೀಟಾ ಎಷ್ಟಾಯ್ತು, 270 ಡಿವೈಡೆಡ್ ಬೈ 360 ಡಿಗ್ರಿ ಇಂಟು ಪೈ ಆರ್ ಸ್ಕ್ವೇರ್. ಪೈ ಬೆಲೆಯನ್ನ 3.14 ಅಂತ ಬಳಸ್ರಿ ಅಂತ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಪೈ ಬೆಲೆಯನ್ನ 3.14 ಅಂತ ತಗೊಳ್ಳೋಣ, ಇಂಟು 10. ಸೊ ನಮ್ಗೆ ಎರಡ್ಲೆ 4, 2 5 10, ಹೌದಾ, 2 1 2 5. ಸೊ 5 5 25, 25 3 75, 75 ಇಂಟು 3.14 ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತೆ. ಹಾಗಾದ್ರೆ ಇದೇನಿದು, ಅಧಿಕ ವೃತ್ತಖಂಡ ಉಂಟು ಮಾಡುವ ಕೋನದ ವಿಸ್ತೀರ್ಣ. ಸೊ ಇದು 235.5 ಸೆಂಟಿಮೀಟರ್ ಸ್ಕ್ವೇರ್ ಆಯ್ತು. ಲಂಬ ಕೋನ ತ್ರಿಭುಜ AOB ಯಲ್ಲಿ OA ಎಷ್ಟಿದೆ, 10 ಸೆಂಟಿಮೀಟರ್ ಇದೆ. OB ಎಷ್ಟಿದೆ, 10 ಸೆಂಟಿಮೀಟರ್ ಇದೆ. ಯಾಕೆ ಅಂತಂದ್ರೆ ಒಂದೇ ವೃತ್ತದ ತ್ರಿಜ್ಯಗಳು ಸಮವಾಗಿದೆ, ಹೌದಲ್ವಾ. ನೆಕ್ಸ್ಟ್, ತ್ರಿಭುಜ AOB ಯ ವಿಸ್ತೀರ್ಣ 1 ಡಿವೈಡ್ ಅಂದ್ರೆ ಹಾಫ್ ಪಾದ ಇಂಟು ಎತ್ತರ ಮಾಡ್ತೀವಿ, ಹೌದಾ. ಸೊ OA ಇಂಟು OB ಎತ್ತರ ಆಗತ್ತೆ. ಈಗ ನೋಡ್ರಿ, OA ಇದೆ. ಸೊ OA ಗೆ ನೀವು ಮೇಲಿಂದ ತಗೋಣ, OA ಇದೆ, ಇದು AB ಅಂತಂದ್ರೆ ಇದು ಎತ್ತರ ಆಗತ್ತೆ, ಇದು OB ಅಂದ್ರೆ ಎತ್ತರ ಆಗತ್ತೆ, ಇದು ಪಾದ, ಇದು ಎತ್ತರ ಆಗತ್ತೆ. ಕರೆಕ್ಟ್ ಆಗಿ ನೋಡ್ರಿ, ಪಾದ ಇಂಟು ಎತ್ತರ, ಹಾಫ್ ಪಾದ ಇಂಟು ಎತ್ತರ ಅಂದಾಗ 1/2 ಇಂಟು 10 ಇಂಟು 10, 2 1 2 5 10, ಹೌದಾ. 5 10 50, 50 ಸೆಂಟಿಮೀಟರ್ ಸ್ಕ್ವೇರ್. ಇದು ತ್ರಿಭುಜ AOB ಯ ವಿಸ್ತೀರ್ಣ. ಲಘು ವೃತ್ತಖಂಡವು ಉಂಟು ಮಾಡುವ ಕೋನ. ಸೊ ನಮ್ಗೆ ಅವಾಗ ಇಲ್ಲಿ ಕೇಂದ್ರದಲ್ಲಿ 60 ಡಿಗ್ರಿ ಬಂದಿತ್ತಲ್ಲ ಹಿಂದಿನ ಲೆಕ್ಕದಲ್ಲಿ, ಅವಾಗ ನಾವು ಅಲ್ಲಿ ಸಮಬಾಹು ತ್ರಿಭುಜದ ವಿಸ್ತೀರ್ಣವನ್ನ ತಗೊಂಡಿದ್ವಿ. ಇಲ್ಲೇನಿದೆ, ಕೇಂದ್ರದಲ್ಲಿ 90 ಡಿಗ್ರಿ ಇದೆ. ಸೊ 90 ಡಿಗ್ರಿ ಅಂದಾಗ ಇಲ್ಲಿ ನಮ್ಗೆ 45 ಬರುತ್ತೆ. ಅವಾಗ ಅದು ಸಮಬಾಹು ತ್ರಿಭುಜ ಆಗೋದಿಲ್ಲ. ಹಾಗಾಗಿ ನಾವು ತ್ರಿಭುಜದ ವಿಸ್ತೀರ್ಣವನ್ನ ಕಂಡುಹಿಡಿಯುವ ಸೂತ್ರವನ್ನ ಬಳಸ್ತೀವಿ. ಲಘು ವೃತ್ತಖಂಡವು ಉಂಟು ಮಾಡುವ ಕೋನ ಎಷ್ಟಿದೆ, 90 ಡಿಗ್ರಿ ಇದೆ. ಲಘು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಅಂದಾಗ ಇದನ್ನ ನಾವು ಫಸ್ಟ್ ಅಧಿಕ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ನೋಡಿದಾಗ 270 ಡಿಗ್ರಿ ತಗೊಂಡಿದ್ವಿ. ಲಘು ತ್ರಿಜ್ಯಾಂತರ ಖಂಡ ಅಂದ್ರೆ ಈ ಪಾರ್ಟ್ ಅನ್ನ ನೋಡ್ತಾ ಇದ್ದೀರಾ. ಸೊ ಇಲ್ಲಿ ಎಷ್ಟು ಡಿಗ್ರಿ ಉಂಟಾಗಿದೆ, 90 ಡಿಗ್ರಿ ಉಂಟಾಗಿದೆ. ಹಾಗಾಗಿ 90 ಡಿವೈಡೆಡ್ ಬೈ 360 ಡಿಗ್ರಿ ಇಂಟು ಪೈ ಆರ್ ಸ್ಕ್ವೇರ್ ಮಾಡ್ತೀರಾ. ಇಲ್ಲಿ 0 0 ಕ್ಯಾನ್ಸಲ್ ಮಾಡ್ರಿ, 9 1 9 4 36, 1 ಡಿವೈಡೆಡ್ ಬೈ 4 ಇಂಟು 3.14, ಪೈ ಬೆಲೆ 3.14 ಇದೆ. ಆರ್ ಸ್ಕ್ವೇರ್ ಅಂದಾಗ 10 ಇಂಟು 10 ಮಾಡ್ತೀರಾ. ಆಮೇಲೆ ಏನ್ ಬರುತ್ತೆ ನಿಮ್ಗೆ, ಮತ್ತೆ ಸೇಮ್ ಬರುತ್ತೆ, 2 2 4, 2 5 10, 2 5 10, 5 5 25. ಸೊ 25 ಇಂಟು 3.14 ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತೆ. ಸೊ 25 ಇಂಟು 3.14 ಮಾಡಿದಾಗ ಅದು 78.5 ಸೆಂಟಿಮೀಟರ್ ಸ್ಕ್ವೇರ್ ಬರುತ್ತೆ. ಇದು ಲಘು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ. ಈಗ ನಾವೇನ್ ಮಾಡೋಣ, ಲಘು ವೃತ್ತಖಂಡದ ವಿಸ್ತೀರ್ಣವನ್ನ ಕಂಡುಹಿಡಿಯೋಣ. ಲಘು ವೃತ್ತಖಂಡದ ವಿಸ್ತೀರ್ಣ ಅಂತಂದಾಗ ನೀವು ಲಘು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಮೈನಸ್ ತ್ರಿಭುಜದ ವಿಸ್ತೀರ್ಣ ಮಾಡಿದ್ರೆ ನಮ್ಗೆ ಲಘು ವೃತ್ತಖಂಡದ ವಿಸ್ತೀರ್ಣ ಸಿಗತ್ತೆ. ನೆನಪು ಮಾಡ್ಕೊಳ್ರಿ, ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಮೈನಸ್ ತ್ರಿಭುಜ AOB ಯ ವಿಸ್ತೀರ್ಣ ಮಾಡಿದ್ರೆ ನಿಮ್ಗೆ ಲಘು ವೃತ್ತಖಂಡದ ವಿಸ್ತೀರ್ಣ ಸಿಗತ್ತೆ. ಸೊ ನಮ್ಗೆ ಲಘು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಎಷ್ಟಿದೆ,
ನೋಡ್ರಿ 78.5 ಇದೆ, ಮೈನಸ್ 50 ಇದೆ, ಇದು 78.5, ಇದು ತ್ರಿಭುಜದ ವಿಸ್ತೀರ್ಣ 50 ಇದೆ. ಸೊ ಈಗ ನೀವು 78.5ರಲ್ಲಿ 50 ಮೈನಸ್ ಮಾಡಿದಾಗ 28.5 ಸೆಂಟಿಮೀಟರ್ ಸ್ಕ್ವೇರ್ ಬಂತು. ಓಕೆ, ಈ ತರಹದ ಲೆಕ್ಕಗಳನ್ನ ನಿಮ್ಗೆ ಎಕ್ಸಾಮ್ ನಲ್ಲಿ ಕೇಳ್ತಾರೆ. ಸೊ ಈ ಒಂದು ಅಧ್ಯಾಯದಲ್ಲಿ ನಿಮಗೆ ಒಂದು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಥೀಟಾ ಡಿವೈಡೆಡ್ ಬೈ 360 ಇಂಟು ಪೈ ಆರ್ ಸ್ಕ್ವೇರ್ ಆ ಸೂತ್ರದ ಮೇಲೆನೆ ಬರುತ್ತೆ. ನೆಕ್ಸ್ಟ್ ಥೀಟಾ ಡಿವೈಡೆಡ್ ಬೈ 360 ಇಂಟು 2 ಪೈ ಆರ್ ಈ ಒಂದು ಸೂತ್ರದ ಮೇಲೆನೂ ಲೆಕ್ಕ ಬರುತ್ತೆ. ಹೌದಾ, ಇಷ್ಟನ್ನೇ ಬಳಸಿ ನಾವು ಲಘು ವೃತ್ತ ಖಂಡದ ವಿಸ್ತೀರ್ಣ, ಅಧಿಕ ವೃತ್ತ ಖಂಡದ ವಿಸ್ತೀರ್ಣ, ಲಘು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ, ಅಧಿಕ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ. ಸೊ ಈ 4 ಕಾನ್ಸೆಪ್ಟ್ ಮೇಲೆ ನಿಮ್ಗೆ ಇಲ್ಲಿ 4 ಅಂಕಗಳಿಗೆ ಪ್ರಶ್ನೆಗಳು ಬರುತ್ತೆ. ಸೊ ಟಾಪಿಕ್ ಈಸಿ ಇದೆ, ಸ್ವಲ್ಪ ಪ್ರಾಕ್ಟೀಸ್ ಮಾಡಿ. ಓಕೆ, ಸೊ ಇಲ್ಲಿವರೆಗೂ ಎಸ್ ಇದೊಂದು ಮಾಡ್ಬಿಡೋಣ. ಒಂದು ಕಾರಿಗೆ ಒಂದರ ಮೇಲೊಂದು ಅತಿಕ್ರಮಿಸದಂತಿರುವ 2 ಗಾಜೊರಿಸುವ ಉಪಕರಣಗಳಿವೆ. ಗಾಜೊರಿಸುವ ಉಪಕರಣಗಳು ಅಂತಂದ್ರೆ ಏನು? ಪ್ರತಿಯೊಂದು ಗಾಜೊರಿಸುವ ಉಪಕರಣವು 25 ಸೆಂಟಿಮೀಟರ್ ಉದ್ದದ ಬ್ಲೇಡ್ ಅನ್ನ ಹೊಂದಿದ್ದು ಇದು 115 ಡಿಗ್ರಿ ಕೋನದಲ್ಲಿ ಒರೆಸುತ್ತದೆ. ಸೊ ಕಾರ್ ಮೇಲೆ ಮುಂದೆ ನಿಮ್ಗೆ ನೀರು ಅಥವಾ ಮಳೆ ಬಂದಾಗ ಆ ಕಡೆ ಈ ಕಡೆ ತಿರ್ಗತ್ತಲ್ಲ, ಸೊ ಅದಕ್ಕೆ ನಾವೇನಂತ ಕರಿತೀವಿ? ಗಾಜೊರಿಸುವ ಉಪಕರಣಗಳು. ಹೌದಾ, ಸೊ ಈ ತರ ಇರುತ್ತೆ ಬ್ಲೇಡು. ಸೊ ಇದು ಹಿಂಗೆ 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 ನೀರು ಒರೆಸ್ತಾ ಇರುತ್ತೆ. ಸೊ ಗಾಜೊರಿಸುವ ಉಪಕರಣ. ಬ್ಲೇಡ್ಗಳು ಒಂದು ಬಾರಿ ಜಾರಿದಾಗ ಸ್ವಚ್ಛಗೊಳಿಸುವ ಭಾಗದ ವಿಸ್ತೀರ್ಣವನ್ನ ಕಂಡು ಹಿಡಿಯಿರಿ. ಇಲ್ಲಿ ನಮ್ಗೆ ಅವ್ರೇನ್ ಕೊಟ್ಟಿದ್ದಾರೆ? 25 ಸೆಂಟಿಮೀಟರ್ ಉದ್ದದ ಬ್ಲೇಡ್ ಅನ್ನ ಹೊಂದಿದ್ದು ಅಂತಂದಾಗ ಈ ಬ್ಲೇಡಿನ ಉದ್ದ 25 ಸೆಂಟಿಮೀಟರ್ ಅಂತಂದ್ರೆ ಅದನ್ನ ನಾವು ತ್ರಿಜ್ಯ ಅಂತ ತಗೋತೀವಿ. ಹೌದಾ, ತ್ರಿಜ್ಯ ಗೊತ್ತಾಯ್ತು. ಮತ್ತೆ ನಮ್ಗಿದು 115 ಕೋನದಲ್ಲಿ ಒರೆಸುತ್ತದೆ ಅಂದ್ರೆ ಥೀಟಾದ ಬೆಲೆ ಕೂಡ ನಮ್ಗೆ ಗೊತ್ತಾಯ್ತು. ಎಷ್ಟು ಥೀಟಾ ಅಂತಂದ್ರೆ 115 ಡಿಗ್ರಿ. ಗಾಜೊರಿಸುವ ಉಪಕರಣದ ತ್ರಿಜ್ಯ 25 ಸೆಂಟಿಮೀಟರ್. ಸೊ ಗಾಜೊರಿಸುವ ಉಪಕರಣದಿಂದ ಉಂಟಾಗುವಂತಹ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ. ಹೌದಾ, ಸೊ ಈ ಒಂದು ಪಾರ್ಟ್ ಇದು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಅಲ್ವಾ? ಸೊ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಅಂದಾಗ ಮತ್ತೆ ನೀವು ಥೀಟಾ ಡಿವೈಡೆಡ್ ಬೈ 360 ಡಿಗ್ರಿ ಇಂಟು ಪೈ ಆರ್ ಸ್ಕ್ವೇರ್ ಅನ್ನುವಂತ ಸೂತ್ರವನ್ನ ಬಳಸ್ತೀರಾ. ಥೀಟಾ ಅಂತಂದ್ರೆ 115 ಇದೆ, ಡಿವೈಡೆಡ್ ಬೈ 360 ಡಿಗ್ರಿ ಇಂಟು ಪೈ ಆರ್ ಸ್ಕ್ವೇರ್. ಹೌದಾ, 115 ಡಿವೈಡೆಡ್ ಬೈ 360 ಡಿಗ್ರಿ ಇಂಟು ಪೈ ಬೆಲೆ 22 ಡಿವೈಡೆಡ್ ಬೈ 7. ಸೊ ಯಾವಾಗ ನಿಮಗೆ ಲೆಕ್ಕದಲ್ಲಿ ಪೈ ಇಸ್ ಈಕ್ವಲ್ ಟು 3.14 ಅಂತ ಬಳಸಿ ಅಂತ ಕೊಟ್ಟಾಗ ಅದೇ ಬೆಲೆಯನ್ನ ಬಳಸ್ಬೇಕು. ಕೊಡದೇ ಇದ್ದಾಗ ನಾವು ಬೈ ಡಿಫಾಲ್ಟ್ ಆಗಿ ಏನ್ ಮಾಡ್ತೀವಿ? 22 ಡಿವೈಡೆಡ್ ಬೈ 7 ಅಂತಾನೆ ತಗೋತೀವಿ. ಓಕೆ, ಸೊ ಆರ್ ಅಂತಂದ್ರೆ 25 ಇಂಟು 25. 6 ಅಂತಂದ್ರೆ ಎಷ್ಟಿದೆ? 25 ಸೆಂಟಿಮೀಟರ್ ಇದೆ. ಆರ್ ಸ್ಕ್ವೇರ್ ಅಂದಾಗ 25 ಇಂಟು 25 ಮಾಡ್ತೀರಾ. ಸೊ ಮತ್ತೆ ಇಲ್ಲಿ ಏನಾಗುತ್ತೆ ನಿಮ್ಗೆ? ಇದನ್ನ ಕ್ಯಾನ್ಸಲ್ ಮಾಡಿದ್ರೆ ನಿಮ್ಗೆ 23 ಡಿವೈಡೆಡ್ ಬೈ 72 ಬರುತ್ತೆ. 22 ಡಿವೈಡೆಡ್ ಬೈ 7 ಇಂಟು 25 ಇಂಟು 25 ಮಾಡಿದ್ರೆ 625 ಬರುತ್ತೆ. 23 ಡಿವೈಡೆಡ್ ಬೈ 36, 2ರಿಂದ ಮಾಡ್ರಿ, 2 3 6, 1 ಉಳಿತು, 2 6 ಇದು ಒಂದ್ಲೆ. ಸೊ 23 ಡಿವೈಡೆಡ್ ಬೈ 36, 11 ಡಿವೈಡೆಡ್ ಬೈ 7 ಇಂಟು 625 ಸೆಂಟಿಮೀಟರ್ ಸ್ಕ್ವೇರ್ ಬರುತ್ತೆ. ಇದನ್ನ ನೀವು ಕ್ಯಾಲ್ಕುಲೇಷನ್ ಮಾಡಿದ್ರೆ ಇದನ್ನ ಗುಣಾಕಾರ ಮಾಡಿ ಇದನ್ನ ಗುಣಾಕಾರ ಮಾಡಿದ್ರೆ ನಿಮ್ಗೆ ಏನ್ ಸಿಗತ್ತೆ? 1,58,125 ಡಿವೈಡೆಡ್ ಬೈ 256 ಸೆಂಟಿಮೀಟರ್ ಸ್ಕ್ವೇರ್ ಸಿಗತ್ತೆ. ಇದು ನಮ್ಮ ಉತ್ತರ. ಸೊ ಕ್ಯಾಲ್ಕುಲೇಷನ್ ಅನ್ನ ಸ್ವಲ್ಪ ಕರೆಕ್ಟ್ ಆಗಿ ಮಾಡಿ. ಅಷ್ಟೇ ಇರೋದು ಈ ಒಂದು ಟಾಪಿಕ್ ಅಲ್ಲಿ, ಮತ್ತೊಂದು ಏನೂ ಇಲ್ಲ. ಹೌದಾ, ಈಗ ವೃತ್ತದಲ್ಲಿ ಅಂತಂದಾಗ ನಮಗೆ ಹಲವಾರು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಬರುತ್ತೆ. ಬಟ್ ಈ ಅಧ್ಯಾಯಕ್ಕೆ ಸಂಬಂಧಿಸಿದ್ರೆ ಕೇವಲ ಈ ಸೂತ್ರಗಳ ಮೇಲೆನೆ ಅಷ್ಟು ಲೆಕ್ಕಗಳು ಬರುತ್ತೆ. ಒಂದು ಸಲ ನೀವು ಕರೆಕ್ಟ್ ಆಗಿ ಕುತ್ಕೊಂಡು ಪ್ರಾಕ್ಟೀಸ್ ಮಾಡಿದ್ರೆ ಎಲ್ಲಾ ಲೆಕ್ಕಗಳನ್ನ ಬಿಡಿಸ್ಬೋದು. ಹೌದಲ್ವಾ? ಎಸ್ ಮಕ್ಕಳೇ, ಹಾಗಾದ್ರೆ ಇವತ್ತು ನಾವು ಇಷ್ಟು ಲೆಕ್ಕಗಳನ್ನ ಬಿಡಿಸಿದೀವಿ. ಸೊ ಎಷ್ಟು ಲೆಕ್ಕಗಳು ನಿಮ್ಗೆ ಅರ್ಥ ಆಯ್ತು ಅಂತ ಅನ್ಕೋತೀನಿ. ಸೊ ನೀವು ಮನೆಯಲ್ಲಿ ಪ್ರಾಕ್ಟೀಸ್ ಮಾಡ್ತೀರಾ ಅಲ್ವಾ? ಸೊ ಸ್ಟಾಪ್ ಮಾಡೋಣ ಹಾಗಾದ್ರೆ. ನೆಕ್ಸ್ಟ್ ಮತ್ತೆ ಮುಂದಿನ ಲೆಕ್ಕಗಳನ್ನ ಬಿಡಿಸೋಣ. ಓಕೆ, ಎಸ್, ಟೈಮ್ ತುಂಬಾ ಕಡಿಮೆ ಇದೆ. ಚೆನ್ನಾಗಿ ಸ್ಟಡಿ ಮಾಡ್ರಿ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್.